ಯಾವುದೇ ಒಂದು ಟ್ರೈನ್ ಪಕ್ಕದ ಸ್ಟೇಷನಿಂದ ನಮ್ಮ ಸ್ಟೇಷನ್ ಬರಬೇಕು ಅಂದರೆ ನಮ್ಮ ಅನುಮತಿ ಪಡೆಯಬೇಕು ಅವನು. 2 ಸ್ಟೇಷನ್ನ ಮಧ್ಯೆ ಒಂದೇ ಟ್ರೈನ್ ಇರಲು ಸಾಧ್ಯ. ಅದನ್ನು ಎನ್ಶ್ಯೂರ್ ಮಾಡುವುದೇ ಸ್ಟೇಷನ್ ಮಾಸ್ಟರ್ ಮೊದಲ ಕೆಲಸ. ಕರೋನಾ ಟೈಮಲ್ಲಿ ನಮ್ಮ ಕೆಲಸ 24x7 ನಡೀತಲೇ ಇತ್ತು. ಎಲ್ಲ ಟ್ರೈನ್ಸ್ಗಳು ಎಕ್ಸ್ಪ್ರೆಸ್, ಪ್ಯಾಸೆಂಜರ್, ಗೂಡ್ಸ್ ಎಲ್ಲವೂ ತಮ್ಮ ಚಾಲಕರ ಡ್ಯೂಟಿ ಅವಧಿಯಲ್ಲೇ ಮುಟ್ಟಿಸಿದ್ದು ನನ್ನ ಚಾಕಚಕ್ಯತೆ ಹೇಳ್ಬೋದು. ನಮಸ್ಕಾರ, ನಾನು ಸುದರ್ಶನ್ ಚಿಪ್ಲೋಣ್ಕರ್. ಸುದ್ದಿ ಸುವಿಧ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಒಬ್ಬರು ವ್ಯಕ್ತಿಯನ್ನು ಸಂದರ್ಶಿಸಲಿಕ್ಕಿದ್ದೇವೆ. ಅವರು ಒಂದು ವಿಶೇಷ ಸ್ಥಾನದಲ್ಲಿದ್ದಾರೆ. ಅಂದರೆ ನಾವು ಎಲ್ಲರೂ ಸಮಾಜದವರಿರಲಿ, ಎಲ್ಲರೂ ನಾವು ಪ್ರಯಾಣ ಮಾಡ್ತೇವೆ ಒಂದು ಊರಿನಿಂದ ಇನ್ನೊಂದು ಊರಿಗೆ. ಪ್ರಯಾಣ ಮಾಡುವಾಗ ಬಸ್ಸು, ವಿಮಾನ, ರೈಲು ಇತ್ಯಾದಿಗಳನ್ನು ಉಪಯೋಗ ಮಾಡ್ತೇವೆ. ಮತ್ತು ನಾವು ಟಿಕೆಟ್ ತಗೊಂಡು ಒಳಗೆ ಹೋಗಿ ನೆಮ್ಮದಿಯಿಂದ ಮಲಗ್ತೇವೆ. ರಾತ್ರಿ ನೈಟ್ ಜರ್ನಿ ಅಂತ ಹೇಳಿ ಆದರೆ ನಾವು ನೆಮ್ಮದಿಯಿಂದ ಮಲಗ್ತೇವೆ. ಬೆಳಿಗ್ಗೆ ಊರು ಬಂದ ತಕ್ಷಣ ನಾವು ಇಳಿಲಿಕ್ಕೆ ಅಣಿಯಾಗ್ತೇವೆ. ಆದರೆ ನಾವು ಯೋಚಿಸುವುದಿಲ್ಲ ಅದರ ಹಿಂದೆ ಡ್ರೈವರ್ಗಳಿರಲಿ ಅಥವಾ ಅದರ ಹಿಂದೆ ಯಾವುದಾದ್ರೂ ಮೆಕ್ಯಾನಿಕಲ್ ಜಾಬಿನವರಿರಲಿ ಅಥವಾ ಅವರ ಶ್ರಮ ನಮಗೆ ಗೊತ್ತಿರುವುದಿಲ್ಲ. ಅಂದರೆ ನಮ್ಗೆ ಗೊತ್ತಿರ್ತದೆ, ನಾವು ಅದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗೆಯೇ ಒಂದು ರೈಲು ಪ್ರಯಾಣ ಕೂಡ, ರೈಲಿನಲ್ಲಿ ಕೂಡ ಹಾಗೆ ರಾತ್ರಿ ಮಲಗಿದರೆ ಒಳ್ಳೆ ನಾವು ಟಿಕೆಟ್ ತಗೊಂಡು ಮಲಗ್ತೇವೆ. ನಮ್ಮ ಪ್ರಯಾಣ ನಿಗದಿತ ಸಮಯಕ್ಕೆ ನಿಗದಿತ ಒಂದು ಸ್ಥಳಕ್ಕೆ ಹೋದ ತಕ್ಷಣ ನಾವು ಇಳಿದು ಹೋಗ್ತೇವೆ. ಆದರೆ ಅದರ ಹಿಂದೆ ಒಂದು ಪೈಲಟ್ಗಳು ಅಥವಾ ಡ್ರೈವರ್ಗಳು ಕೆಲಸ ಮಾಡ್ತಾರೆ ಅನ್ನುವಂಥದ್ದು ನಾವು ಮರಿತೇವೆ. ಅಥವಾ ಆ ಕೆಲಸದಲ್ಲಿ ಹೇಗೆ ಅವರು ಪರಿಣತಿ ಹೊಂದಿ ಅದನ್ನು ನಿರ್ವಹಿಸ್ತಾರೆ ಅಷ್ಟು ಅಕ್ಯುರೇಟ್ ಆಗಿ ಅನ್ನುವಂಥದ್ದು ನಮಗೆ ಗೊತ್ತಿರುವುದಿಲ್ಲ. ಅದೊಂದು ರೋಚಕ ಅನುಭವ, ಅದರ ತಿಳುವಳಿಕೆಯನ್ನು ತಿಳ್ಕೊಳ್ಳುವಂಥದ್ದು ರೋಚಕ ಅನುಭವ. ಹಾಗೆ ನಮ್ಮೊಂದಿಗೆ ಇವತ್ತು ಇದ್ದಾರೆ ರಾಮಚಂದ್ರ ದಿವೇಕರ್ ಅಂತ ಹೇಳಿ. ಅವರು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಸ್ಟೇಷನ್ ಮಾಸ್ಟರ್ ಆಗಿದ್ದಾರೆ. ಹಾಗಾಗಿ ಆ ಸ್ಟೇಷನ್ ಮಾಸ್ಟರ್ದು ಕರ್ತವ್ಯಗಳು ಏನು, ಅವರು ಯಾವ ಯಾವ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗ್ತದೆ, ಅವರ ಆ ಜವಾಬ್ದಾರಿಯ ಪ್ರಾಮುಖ್ಯತೆ ಏನು, ಇದನ್ನೆಲ್ಲ ಅವರು ಇವತ್ತು ನಮಗೆ ತಿಳಿ ಹೇಳಲಿಕ್ಕಿದ್ದಾರೆ. ಸೊ ಇಂಥ ಒಂದು ಸುಯೋಗ ನಮಗೆ ಎಲ್ಲರಿಗೆ ಸಿಕ್ಕಿದೆ. ವೀಕ್ಷಕರಿಗೆ ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ದಿವೇಕರ್ ಅವರಿಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ. ತಮಗೂ ನಮಸ್ಕಾರ. ಈಗ ನಿಮ್ಮ ಒಂದು ಕಿರು ಪರಿಚಯ ಹೇಳಿ, ನೀವು ಎಲ್ಲಿಯವರು? ನನ್ನ ಕಿರು ಪರಿಚಯ, ನನ್ನ ಹೆಸರು ರಾಮಚಂದ್ರ ಶ್ರೀಪಾದ್ ದಿವೇಕರ್. ತಂದೆ ಹೆಸರು ಶ್ರೀಪಾದ್ ದಿವೇಕರ್, ತಾಯಿಯ ಹೆಸರು ಸುಮತಿ ದಿವೇಕರ್. ಮೂಲತಃ ಹುಬ್ಬಳ್ಳಿಯವರು. ನನ್ನ ಬಾಲ ದಿನಗಳೆಲ್ಲ ಹುಬ್ಬಳ್ಳಿಯಲ್ಲೇ ಕಳೆದವು. ಆಮೇಲೆ ನನ್ನ ಡಿಗ್ರಿ ಎಜುಕೇಶನ್ ಎಲ್ಲ ಹುಬ್ಬಳ್ಳಿಯಲ್ಲೇ ಆಯಿತು. 1987 ಡಿಗ್ರಿ ಮುಗೀತು. ಆಮೇಲೆ ಬಿಕಾಮ್ ನಲ್ಲಿ ಪದವಿ ಪಡೆದಿದ್ದಾರೆ, ಪ್ರಥಮ ಶ್ರೇಣಿ. ಮತ್ತೆ ನಿಮಗೆ ಈ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಹೇಗೆ ಸಿಕ್ಕಿದೆ? ಅಂದರೆ ನೀವು ಅಪ್ಲೈ ಮಾಡಿದ್ರ? ನಿಮಗೆ ಅಂದರೆ ಸಣ್ಣದಿರುವಾಗಿನ ಅಂಥದ್ದೇನಾದ್ರೂ ಐಡಿಯಾ ಇತ್ತು, ಈಗ ನಾನು ಇಂಥದಕ್ಕೆ ಹೋಗಬೇಕು? ಇಲ್ಲ. ಮೊದಲು ನಮ್ಮ ಡಿಗ್ರಿ ಪದವಿ ಶಿಕ್ಷಣ ಮುಗಿದ ಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ನಾವು ಕೆಲಸಕ್ಕೆ ಅಪ್ಲೈ ಮಾಡಿದ್ವಿ. ಬೇಸಿಕಲಿ ಗೌರ್ಮೆಂಟ್ ಜಾಬ್ ಬೇಕು ಅಂತಿತ್ತು ಹಾಗೆ, ಅಥವಾ ತಂದೆ ಆಸೆ ಗೌರ್ಮೆಂಟ್ ಜಾಬ್ ಇತ್ತು. ಅವರ ಗೌರ್ಮೆಂಟ್ ಜಾಬ್ ಇರೋದ್ರಿಂದ ಮಕ್ಕಳಿಗೂ ಗೌರ್ಮೆಂಟ್ ಜಾಬ್ ಸಿಗಲಿ ಅಂತ ಒಂದು ಆಸೆ ಇತ್ತು. ಅಪ್ಲೈ ಮಾಡ್ತಾ ಇದ್ವಿ. ನಾನು ಅಪ್ಲೈ ಮಾಡಿದ್ದು LIC, GIC, ರೈಲ್ವೇಸ್ 3 ಕಡೆ ಅಪ್ಲೈ ಮಾಡಿದ್ದೆ. ಅಲ್ಲಿ ನಿಮಗೆ ಅಂದರೆ ನೀವು ಯಾವ ಜಾಬಿಗೆ ಅಪ್ಲೈ ಮಾಡಿದ್ದು? ನಾನು ಅಸಿಸ್ಟೆಂಟ್ ಸ್ಟೇಷನ್ ಮಾಸ್ಟರ್ ಜಾಬ್ಗೆ ಅಪ್ಲೈ ಮಾಡಿದ್ದು. ಅಂದರೆ ಅದು ಆ್ಯಕ್ಚುಲಿ ಸ್ಟೇಷನ್ ಮಾಸ್ಟರ್ ಅಂದರೆ ಏನು? ಈಗ ನಮಗೆ ಸ್ವಲ್ಪ ಅದರ ಬಗ್ಗೆ ಸ್ಟೇಷನ್ ಮಾಸ್ಟರ್ ಪರಿಚಯ ಆಗಬೇಕಂದ್ರೆ ಮೊದಲು ಸ್ಟೇಷನ್ ಅನ್ನೋದು ಏನು ಅಂತ ಗೊತ್ತಾಗಬೇಕು. ನಮಗೆ ಸ್ಟೇಷನ್ ಮಾಸ್ಟರ್ ಆಗಿ ತಯಾರಾಗಲು 6 ತಿಂಗಳ ತರಬೇತಿಯನ್ನು ನೀಡಲಾಗುತ್ತದೆ. ನನ್ನ ತರಬೇತಿ ಮೌಲಾಲಿಯಲ್ಲಿ ನಡೆಯಿತು. ಎಲ್ಲಿ? ಮೌಲಾಲಿ, ಹೈದರಾಬಾದ್ ಹತ್ರ. ಅಲ್ಲಿ ತರಬೇತಿ ನಡೆಯಿತು. ಆ ತರಬೇತಿ ಮುಗಿದ ಮೇಲೆ ನಾವು ಸ್ಟೇಷನ್ ಮಾಸ್ಟರ್ ಆಗಿ ಕೆಲಸವನ್ನು ನಿಭಾಯಿಸಲು ಅರ್ಹತೆ ಬರುತ್ತದೆ. ಇಂಗ್ಲಿಷಲ್ಲಿ ಹೇಳಬೇಕಾದ್ರೆ ಮೊದಲು ಸ್ಟೇಷನ್ ಅಂದರೆ ಎ ಪೋರ್ಷನ್ ಆಫ್ ಎ ರನ್ನಿಂಗ್ ಲೈನ್ ಸಿಚುಯೇಟೆಡ್ ಆನ್ ಎ ಸೆಕ್ಷನ್ ವೇರ್ ದ ಟ್ರಾಫಿಕ್ ಈಸ್ ಡೆಲ್ಟ್. ಅಂದರೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ಒಂದು ರೈಲಿನ ಸೆಕ್ಷನ್ ಅಂತೀವಿ. ಆ ಸೆಕ್ಷನಿನ ಒಂದು ಭಾಗದಲ್ಲಿ ಎಲ್ಲಿ ಟ್ರಾಫಿಕ್ ಅನ್ನು ಡೀಲ್ ಮಾಡ್ತೇವೆ, ಅಂದ್ರೆ ಲೂಪ್ ಲೈನ್ ಇರುತ್ತದಲ್ಲಿ, ಕ್ರಾಸಿಂಗ್, ಪ್ರೆಸಿಡೆನ್ಸ್, ವಾಟರಿಂಗ್ ಈ ನಡೆಯುವಂತ ಸ್ಥಳವನ್ನು ಸ್ಟೇಷನ್ ಅಂತ ಅಂತೀವಿ. ಆ ಸ್ಟೇಷನ್ ಅಧೀಕ್ಷಕರಾಗಿ ಸ್ಟೇಷನ್ ಮಾಸ್ಟರ್ ಆಗಿ ಇರ್ತಾರೆ. ಅಂದ್ರೆ ಬೇಸಿಕಲಿ ಆ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದು ನೀವು? ಟ್ರಾಫಿಕ್ ಅನ್ನು ಸ್ಟೇಷನ್ ಲಿಮಿಟ್ಸ್ ಅಂತ ಕರಿತೇವೆ ನಾವು. 2 ಔಟರ್ ಮೋಸ್ಟ್ ಸಿಗ್ನಲ್ಸ್ ಆಫ್ ದ ಸ್ಟೇಷನ್ ಮಧ್ಯೆ ಏನು ಬರುತ್ತದೋ ಅದು ಸ್ಟೇಷನ್ ಮಾಸ್ಟರ್ ಜಾಬ್.
ನಿಮ್ಗೆ ಈಗ ಟ್ರೈನಿಂಗ್ ಸಿಕ್ಕಿ ನೀವು ಎಲಿಜಿಬಲ್ ಆದ ತಕ್ಷಣ ಅಲ್ಲಿ ಸ್ಟೇಷನ್ ಮಾಸ್ಟರ್ ಅಂದ್ರೆ ನಿಮಗೆ ಫುಲ್ ಆ ಒಂದು ಸ್ಟೇಷನ್ಗೆ ನಿಮ್ಮನ್ನೇ ರೆಸ್ಪಾನ್ಸಿಬಲ್ ಮಾಡ್ತಾರೆ ಅಥವಾ ನೀವು ಜೂನಿಯರ್ ಆಗಿ ಕೆಲಸ ಮಾಡಬೇಕಾಗ್ತದೆ ಫಸ್ಟಿಗೆ? ಇಲ್ಲ, ನಮ್ಮ ಕೆಲಸ ಫಾರ್ ದ ಟೈಮಿಂಗ್ ವಿಲ್ ಬಿ ಇಂಡಿಪೆಂಡೆಂಟ್ಲಿ ರೆಸ್ಪಾನ್ಸಿಬಲ್. ನಾವು ಯಾರ್ದು ಕೆಳಗಡೆ ಕೆಲಸ ಮಾಡುವಂತ ಇದಿಲ್ಲ. ಟ್ರೈನಿಂಗ್ ನಲ್ಲಿ ಅಷ್ಟು ಹೌದು. ಅಂದ್ರೆ ಆ ಟ್ರೈನಿಂಗ್ ಪೀರಿಯಡ್ ಅಷ್ಟು ಪಕ್ಕ ಪಕ್ಕ ಇರ್ತದೆ. ಅಂದ್ರೆ ಅಲ್ಲಿ ಏನಾದ್ರೂ ಸ್ಟಿಮ್ಯುಲೇಷನ್, ಈಗ ನಮ್ಗೆ ನೋಡಿ ಪೈಲಟ್ನವರಿಗೆ ಸ್ಟಿಮ್ಯುಲೇಟರ್ ಅಂತ ಹೇಳಿ ಇರ್ತದೆ, ಒಂದು ಡಮ್ಮಿ ಇದಿರ್ತದೆ. ಸೊ ಆ ರೀತಿ ನಿಮ್ಗೆ ಅಲ್ಲಿ ಟ್ರೈನಿಂಗ್ ನಲ್ಲಿ ಏನಾದ್ರು ಡಮ್ಮಿ ಇದು ಕೊಡ್ತಾರೆ? ಮಾಡೆಲ್ ರೂಮ್ ಇರುತ್ತೆ ಅಲ್ಲಿ. ಮಾಡೆಲ್ ರೂಮ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ಓಪನ್ ಲೈನ್ ಬಂದ ಮೇಲೆ ಪೋಸ್ಟಿಂಗ್ ಆದ್ಮೇಲೆ ನಾವು ಯಾವ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತೀವೋ ಅಲ್ಲಿ 1 ತಿಂಗಳ ತರಬೇತಿ ಕೊಡ್ತಾರೆ. ಓಕೆ. ನಿಮ್ಗೆ ಈಗ ಅಲ್ಲಿ ಇದನ್ನು ಮಾಡುವಾಗ ಅಂದ್ರೆ ಟ್ರಾಫಿಕ್ ಅನ್ನು ಮಾಡುವಾಗ ಈಗ ಒಂದು ಟ್ರ್ಯಾಕ್ ಇರ್ತದೆ. ಸೊ ಆ ಟ್ರ್ಯಾಕ್ ಅಲ್ಲಿ ಒಂದು ಟ್ರೈನ್ ಬರ್ತಾ ಇದ್ರೆ ಅಲ್ಲಿ ಅದು ನಿಮ್ಗೆ ಹೇಗೆ ಗೊತ್ತಾಗ್ತದೆ? ಅಂದ್ರೆ ಲೈಟ್ ಇರ್ತದ ಅಥವಾ ನಿಮ್ಗೆ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರ್ತದೆ? ಅದು ಸಿಸ್ಟಮ್ ಯಾಕಂದ್ರೆ ನಮ್ಗೆ ಅದ್ರದ್ದು ಪಿಕ್ಚರೇ ಗೊತ್ತಿಲ್ಲ, ಸ್ಟೇಷನ್ ಒಳಗೆ ಹೇಗಿರ್ತದೆ, ಬೋರ್ಡ್ ಹೇಗಿರ್ತದೆ ಅಂತ. ಮೊದಲಿನ ಕಾಲದಲ್ಲಿ ಬರೀ ಪ್ಯಾನಲ್ ಇಂಟರ್ಲಾಕಿಂಗ್ ಅಂತ ಇರ್ತಾ ಇತ್ತು. 2 ಅಕ್ಕಪಕ್ಕದ ಸ್ಟೇಷನ್ ಜೊತೆಗೆ ಬ್ಲಾಕ್ ಇನ್ಸ್ಟ್ರುಮೆಂಟ್ ಜೊತೆಗೆ ನಮಗೆ ಕನೆಕ್ಟಿವಿಟಿ ಇರುತ್ತೆ. ಯಾವುದೇ ಒಂದು ಟ್ರೈನ್ ಪಕ್ಕದ ಸ್ಟೇಷನ್ ಇಂದ ನಮ್ಮ ಸ್ಟೇಷನ್ ಬರಬೇಕು ಅಂದ್ರೆ ನಮ್ಮ ಅನುಮತಿ ಪಡೆಯಬೇಕು ಅವನು. ನಮ್ಮ ಅನುಮತಿ ಇಲ್ಲದೆ ಅದು ಬರುವ ಹೊರಡುವ ಹಾಗಿಲ್ಲ. ಹೊರಟ ಮೇಲೆ ಪಕ್ಕದ ಸ್ಟೇಷನ್ ಅವರು ನಮಗೆ ತಿಳಿಸುತ್ತಾರೆ, ಈ ತರ ಈ ಟ್ರೈನು ಇಲ್ಲಿಂದ ಹೊರಟಿದೆ ಅಂತ. ನೀವು ಇಲ್ಲಿ ಒಳಗೆ ಅದನ್ನು ಎಂಟಿ ಅದನ್ನು ರಿಟೈನ್ ಮಾಡೋದು ನಿಮ್ಮ ರೆಸ್ಪಾನ್ಸ್. ಮುಂದೆ ಆ ಟ್ರೈನ್ ಅನ್ನು ಮುಂದೆ ಕಳಿಸುವ ಜವಾಬ್ದಾರಿ ನಮ್ಮದು. ಹಾಗೆ ಈಗಿನ ಕಾಲದಲ್ಲಿ ಸ್ಕ್ರೀನ್ ನಲ್ಲಿ ಬರ್ತದ ಅದು? ಅಂದ್ರೆ ಈಗ ವಿಡಿಯೋ ಪ್ಯಾನಲ್ ಅಂತ ಲೇಟೆಸ್ಟ್ ಆಗಿ ಬಂದಿದೆ. ಇದರಲ್ಲಿ ಟ್ರ್ಯಾಕ್ ಸರ್ಕ್ಯೂಟ್ ಮತ್ತೆ ಆಕ್ಸೆಲ್ ಕೌಂಟರ್ ಇಂದ ಎಲ್ಲಿ ಇದೆ ಟ್ರೈನ್ ಗೊತ್ತಾಗ್ತದೆ. ಓಕೆ. ನಿಮ್ದು ಈಗ ಈ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಅಂದ್ರೆ ನಿಮ್ಗೆ ಆಕ್ಚುಲಿ ಟ್ರೈನಿಂಗ್ ಅಲ್ಲ, ನಿಮ್ಮನ್ನು ಸೆಲೆಕ್ಟ್ ಮಾಡುವಾಗಲೇ ನಿಮ್ದು ಫಿಸಿಕಲ್ ಫಿಟ್ನೆಸ್ ನ ಬಗ್ಗೆ ಅವರು ಏನಾದ್ರು ಕೇಳ್ತಾರಾ? ಮತ್ತೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನಿಮ್ಗೆ ಫಿಸಿಕಲ್ ಫಿಟ್ನೆಸ್ ಇದೆ ಏನಾದ್ರು ಇಂಪಾರ್ಟೆನ್ಸ್ ಇದೆಯಾ? ಫಿಸಿಕಲ್ ಫಿಟ್ನೆಸ್ ಇದೆ. ಆಮೇಲೆ ಕಣ್ಣಿನ ಪರೀಕ್ಷೆ ಇದರಲ್ಲಿ ತೀಕ್ಷ್ಣವಾಗಿ ನಡೆಸುತ್ತಾರೆ. ಲೋಕೋ ಪೈಲಟ್ಗಳಿಗೆ A1 ಗ್ರೇಡ್ ಶ್ರೇಣಿಯ ಟೆಸ್ಟ್ ಮಾಡಲಾಗುತ್ತದೆ. ಸ್ಟೇಷನ್ ಮಾಸ್ಟರ್ಗಳಿಗೆ A2 ಶ್ರೇಣಿಯ. ಇದರಲ್ಲಿ ಪಾಸ್ ಆದವರಿಗೆ ಮಾತ್ರ ಸ್ಟೇಷನ್ ಮಾಸ್ಟರ್. ಲೋಕೋ ಪೈಲಟ್ ಅಂತ ಹೇಳಿದ್ರೆ ಡ್ರೈವರ್ ಅಂದ್ರೆ ನಮ್ಮ ಒಂದು ಜನರಿಗೆ ಅರ್ಥ ಆಗುವಾಗ ಹೇಳಿದ್ರೆ ಡ್ರೈವರ್ ಲೋಕೋ ಪೈಲಟ್. ಸ್ಟೇಷನ್ ಮಾಸ್ಟರ್ ಅಂತ ಹೇಳಿದ್ರೆ ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡುವ. ಸೊ ನಿಮ್ಗೆ ಈಗ ಸ್ಟೇಷನ್ ಮಾಸ್ಟರ್ಗೆ ಡ್ರೈವಿಂಗ್ ಬರಬೇಕಾಗಿಲ್ಲ, ಅಂದ್ರೆ ಲೋಕೋ ಟ್ರೈನಿಂಗ್ ಇರುವುದಿಲ್ಲ, ಸಪರೇಟ್ ಇದು ಸಪರೇಟ್. ಓಕೆ. ಸೊ ಆದ್ರೆ ಲೋಕೋ ಪೈಲಟ್ಗೆ ಸ್ಟೇಷನ್ ಮಾಸ್ಟರ್ ಇದ್ದು ಕೆಲವು ಇನ್ಫಾರ್ಮೇಶನ್ ಅವ್ರಿಗೆ ಗೊತ್ತಿರ್ಬೇಕಿರ್ಬೋದು. ಅಂದ್ರೆ ನೀವು ಏನಲ್ಲಿ ಸಿಗ್ನಲ್ ಕೊಡ್ತೀರಿ ಅವರಿಗೆ? ಅವರ ಸಂಭಾಷಣೆ ಸಿಗ್ನಲ್ ಮುಖಾಂತರ. ಎಲ್ಲ ಸಿಗ್ನಲ್ ಮುಖಾಂತರ. ಈಗ ಫೋನ್ ನಲ್ಲಿ ಮಾತಾಡುವಂತದ್ದು ಏನು ಇಲ್ಲ. ಹಸಿರು, ಹಳದಿ, ಕೆಂಪು ಮೂರೇ, ಅದನ್ನು ಅವರು ಫಾಲೋ ಮಾಡಿದ್ರೆ ಆಯ್ತು. ಓಕೆ. ಸೊ ಈಗ ನಿಮ್ಗೆ 2 ಟ್ರ್ಯಾಕ್ ಇರ್ತಾರೆ. ಟ್ರ್ಯಾಕ್ ಚೇಂಜ್ ಮಾಡುದಾದ್ರೆ ಅಲ್ಲಿ ಅದು ಹೇಗೆ ಸಿಗ್ನಲ್ ಇರ್ತದೆ? ಈಗ 2 ಸ್ಟೇಷನ್ ನ ಮಧ್ಯದಲ್ಲಿ ಫಾರ್ ಎಕ್ಸಾಂಪಲ್ ಏನಾದ್ರು ಚೇಂಜ್ ಮಾಡುದಿದ್ರೆ 2 ಸ್ಟೇಷನ್ ಮಧ್ಯದಲ್ಲಿ ಟ್ರ್ಯಾಕ್ ಚೇಂಜ್ ಮಾಡೋಕೋದಲ್ಲ. ಯಾವುದೇ ಟ್ರ್ಯಾಕ್ ಚೇಂಜ್ ಮಾಡ್ಬೇಕಾದ್ರೆ ಸ್ಟೇಷನ್ ಒಳದ ಕಡೆ ಆ ಸ್ಟೇಷನ್ ನ ಪರಿಮಿತಿಯ ಒಳಗೆ ಒಳಗಡೆ ಮಾಡಬಹುದು, ಮಧ್ಯದಲ್ಲಿ ಅಂತ ಇರುವುದಿಲ್ಲ. ಇಲ್ಲ. ಸೊ ಈಗ ಸಹ ಅದು ಲೈಟ್ ಸಿಸ್ಟಮೇ ಉಂಟಾ ಅಥವಾ ಏನಾದ್ರೂ ಅದರಲ್ಲಿ ಈಗ ರೈಲ್ ಬರುವಂತದ್ದು ಅನಿಮೇಷನ್ ತರ ಕಾಣ್ತದೆ, ಸೊ ಅದನ್ನು ನೀವು ಕಂಟ್ರೋಲ್ ಮಾಡುದು ಹಾಗೆ ಅಂತ ಇಲ್ಲ? ಈಗ ಲೇಟೆಸ್ಟ್ ಪ್ರಕಾರ ಬೆಂಗಳೂರು ಮತ್ತು ವೈಟ್ಫೀಲ್ಡ್ ಮಧ್ಯೆ ಆಟೋಮೆಟಿಕ್ ಸಿಸ್ಟಮ್ ಶುರುವಾಗಿದೆ ಒಂದು ಲಾಸ್ಟ್ 3-4 ವರ್ಷದ ಕೆಳಗೆ. ಅಲ್ಲಿ ಮಾತ್ರ ಬೆಂಗಳೂರಿನಿಂದ ವೈಟ್ಫೀಲ್ಡ್ ವರೆಗೆ ಕಂಟಿನ್ಯೂಸ್ ಟ್ರ್ಯಾಕ್ ಸರ್ಕ್ಯೂಟ್ ಇದೆ. ಸೊ ಯಾವುದೇ ಒಂದು ಟ್ರೈನ್ ಹೋಗ್ಬೇಕಾದ್ರೆ ಅಲ್ಲಿವರೆಗೂ ಟ್ರ್ಯಾಕ್ ಮಾಡಬಹುದು ನಾವು. ಓಕೆ. ಅಂದ್ರೆ ಅದು ಸಿಗ್ನಲಿಂಗ್ ಕೂಡ ಆಟೋಮೆಟಿಕ್ ಆಗ್ತದೆ? ಸಿಗ್ನಲಿಂಗ್ ಆಟೋಮೆಟಿಕ್. ಸ್ಟೇಷನ್ ಮಾಸ್ಟರ್ ಖಾಲಿ ಇದ್ದು ಅಬ್ಸರ್ವ್ ಮಾಡಿದ್ರೆ ಆಯ್ತು ಸರಿ ಉಂಟಾ ಇಲ್ವಾ ಅಂತ. ಅಲ್ಲಿವರೆಗೆ ಅಂದ್ರೆ ಅದು ಬಹುಶಃ ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡ್ತಾ ಇದ್ದಾರಾ ಅಂತ? ಅಂದ್ರೆ ಅದಕ್ಕೆ ಕಂಡೀಷನ್ಸ್ ಇದೆ. ಅದಕ್ಕೆ ಸ್ಟೇಷನ್ 2 ಸ್ಟೇಷನ್ ಮಧ್ಯೆ ಆಟೋಮೆಟಿಕ್ ಸಿಗ್ನಲಿಂಗ್ ಇರುತ್ತೆ, ಸ್ಟೇಷನ್ ಒಳಗಡೆ ಸೆಮಿ ಆಟೋಮೆಟಿಕ್ ಸಿಗ್ನಲ್, ಮತ್ತೆ ಸ್ಟೇಷನ್ ಮಾಸ್ಟರ್ ಕೆಲಸ ಬಂದೇ ಬರುತ್ತೆ. ಇನ್ನು ಫ್ಯೂಚರ್ ಅಲ್ಲಿ ಅದು ಫುಲ್ಲಿ ಆಟೋಮೆಟಿಕ್ ಆಗ್ಬೋದು? ಅಂದ್ರೆ ಅದು ತನ್ನಷ್ಟಕ್ಕೆ ಅದೇ ಇದು ನೋಡಿಕೊಂಡು ಚೇಂಜ್ ಮಾಡುವಂತದ್ದು ಹಾಗೆಲ್ಲ ಬರ್ಬೋದಾ? ಇಲ್ಲ, ಒಬ್ಬರು ಒಂದು ಬ್ಲಾಕ್ ಸ್ಟೇಷನ್ ಅಂದ್ರೆ ಒಂದು ಸ್ಟೇಷನ್ ಮಾಸ್ಟರ್ ಅಗತ್ಯ ಇದ್ದೇ ಇರುತ್ತೆ. ಅದನ್ನಂದ್ರೆ ಫುಲ್ಲಿ ಆಟೋಮೇಟೆಡ್ ಇರುವುದಿಲ್ಲ. ಸೊ ಹಾಗಿದ್ರೆ ಈಗ ನೀವು ಆಸ್ ಎ ಸ್ಟೇಷನ್ ಮಾಸ್ಟರ್ ಕಂಪ್ಲೀಟ್ ಒಂದು ಯಾವ ಟ್ರ್ಯಾಕಿಗೆ ಒಂದು ಟ್ರೈನ್ ಬರಬೇಕು, ಸೊ ಎಲ್ಲ ಡಿಸೈಡ್ ಮಾಡೋದು ನೀವು? ಹೌದು. ಡ್ರೈವರ್ಗೆ ಎಂತ ಕೆಲಸ? ಹಾಗೆ ಡ್ರೈವರ್ ಎಂತ ಮಾಡುದು? ಸಂಪೂರ್ಣ ನಿಯಂತ್ರಣ ಸ್ಟೇಷನ್ ಮಾಸ್ಟರ್ ಹತ್ರ ಇರ್ತದೆ. ಡ್ರೈವರ್ನ ಕೆಲಸ ಅಂದ್ರೆ ಸಿಗ್ನಲ್ ಅನ್ನು ಅಬ್ಸರ್ವ್ ಮಾಡಿ ಅದರ ತಕ್ಕ ಹಾಗೆ ಅವರು ಸ್ಪೀಡ್ ಅನ್ನು ಕಂಟ್ರೋಲ್ ಮಾಡಿ ಬರಬೇಕು. ಓನ್ಲಿ ಸ್ಪೀಡ್ ಕಂಟ್ರೋಲಿಂಗ್ ಮಾತ್ರ? ಹೌದು. ಇದು ರೈಲು ಯಾವ ಇದಕ್ಕೆ ನಿಲ್ದಾಣಕ್ಕೆ ಬರ್ಬೇಕು ಅಂದ್ರೆ ಪ್ಲಾಟ್ಫಾರ್ಮಿಗೆ ಬರಬೇಕು, ಯಾವ ಟ್ರ್ಯಾಕ್ ಅಲ್ಲಿ ಬರಬೇಕು, ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡುದು. ಸ್ಟೇಷನ್ ಹಾಗೆ ಅದು ಟ್ರೈನ್ ಬರ್ತದೆ. ಉದಾಹರಣೆಗೆ ಈಗ ಪ್ಯಾಸೆಂಜರ್ ಕ್ಯಾರಿಂಗ್ ಟ್ರೈನ್ ಬರ್ತಾ ಇದೆ,
ಆಯ್ತು ಅಂದ್ರೆ ಅದನ್ನ ಪ್ಲಾಟ್ಫಾರ್ಮ್ ಲೈನ್ಗೆ ತಗೊಳ್ಬೇಕು ನಾವು. ಹಾ, ಸೊ okay. ಅದನ್ನ ಆ, ಪ್ಲಾಟ್ಫಾರ್ಮ್ middle ಲೈನ್ಗೆ ಈಗ ಅಡ್ಮಿಟ್ ಮಾಡ್ತೇವೆ. 3 ಇರ್ತದೆ ಉದಾಹರಣೆಗೆ, 2 ಆಚೆ ಈಚೆದ್ದು ಪ್ಲಾಟ್ಫಾರ್ಮ್ ಇರ್ತದೆ, ಹಾ. ಮಿಡ್ಲ್ ಅಲ್ಲಿ main line ಅಂತ ಇರ್ತದೆ. ಇರ್ತದೆ, ಮೇನ್ ಲೈನ್. ಮೇನ್ ಲೈನ್ ಸೊ ಗೂಡ್ಸ್ ಟ್ರೈನ್ ಅನ್ನು ಅಲ್ಲಿ ಕಳಿಸಿ, ಗೂಡ್ಸ್ ಟ್ರೈನ್ ಅನ್ನ ಮೇನ್ ಲೈನ್ಗೆ ತಗೋತೇವೆ, ಹಾ. ಪ್ಯಾಸೆಂಜರ್ ಟ್ರೈನ್ ಪ್ಲಾಟ್ಫಾರ್ಮ್ ತಗೋತೀವಿ. ಪ್ಲಾಟ್ಫಾರ್ಮ್ ಸೊ ದಟ್ ಪ್ಯಾಸೆಂಜರ್ಸ್ ಕ್ಯಾನ್ ಗೆಟ್ ಡೌನ್, ಅಲ್ಲಿ ಅವರು ಇಳಿಲಿಕ್ಕೆ ಇಳಿಲಿಕ್ಕೆ ಅನುಕೂಲ. ಡಿಸೈಡ್ ಮಾಡುದು ನೀವು, ನಾವು ಸ್ಟೇಷನ್ ಡ್ರೈವರ್ ಖಾಲಿ ಕೂತ್ಕೊಂಡು ಸ್ಪೀಡ್ ಕಂಟ್ರೋಲ್ ಮಾಡೋದು ಮಾತ್ರ, ಹೌದು, ಅವನ ಹೌದು. ಕೆಲಸ. ಓಕೆ. ಸೊ ಈಗ ಇನ್ನು ಅದು ಟ್ರ್ಯಾಕ್ ಚೇಂಜ್ ಮಾಡುವಾಗ, ಈಗ ಫಾರ್ ಎಕ್ಸಾಂಪಲ್ ಟ್ರ್ಯಾಕ್ ಇದು ಚೇಂಜ್ ಮಾಡುದು ಯಾರು? ಯಾಕಂದ್ರೆ ಆ ಪಟ್ಟಿ ಚೇಂಜ್ ಆಗ್ತದೆ ನೋಡಿ, ಈ ಟ್ರ್ಯಾಕ್ ಇಂದ ಆ ಟ್ರ್ಯಾಕಿಗೆ ಟ್ರೈನ್ ಬರಬೇಕು ಅಂತ ಹೇಳಿ ಆದ್ರೆ ಈಗ ಸಿಗ್ನಲ್ ನೋಡಿ ಡ್ರೈವರೇ ಅದನ್ನು ಚೇಂಜ್ ಮಾಡಬೇಕಾ, ಅಥವಾ ನಿಮ್ಮ ಸಿಗ್ನಲ್ ನೋಡಿ ಟ್ರ್ಯಾಕ್ ತನ್ನಷ್ಟಕ್ಕೆ ಆಚೆ ಈಚೆ ಆಗ್ತದ? ಇಲ್ಲ, ನಾವು ಮೊದಲು ಯಾವ ಟ್ರೈನ್ ಬರ್ತಾ ಇದೆ ನಮ್ಮ ಹತ್ರ ಅಂತ ಓಕೆ, ಗೊತ್ತಾದ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ಎಲ್ಲಿ ತಗೋಬೇಕು ಅಂತ ಹೇಳಿ. ಓಕೆ, ಅಕಾರ್ಡಿಂಗ್ಲಿ ವಿಲ್ ಸಿಗ್ನಲ್ ಫಾರ್ ದ ಟ್ರೈನ್. ಹಾ, ಈಗ ಟ್ರ್ಯಾಕ್ ಅನ್ನು ಚೇಂಜ್ ಮಾಡುವ ಜವಾಬ್ದಾರಿ ಸ್ಟೇಷನ್ ಮಾಸ್ಟರ್ ಹತ್ರ ಇರ್ತದೆ. ಹಾ, ಈಗ ಅಕಸ್ಮಾತ್ ಟ್ರೈನ್ ಅನ್ನು ಲೂಪ್ ಲೈನ್ ತಗೊಳ್ಬೇಕು ಅಂತಂದ್ರೆ ಹಾ. ಸಿಗ್ನಲ್ ಅನ್ನು ಹಳದಿ ಸಿಗ್ನಲ್ ಅನ್ನು ಕೊಟ್ಟು ಹಾ. ಅವರಿಗೆ ಇದು ರೂಟಿಂಗ್ ಸಿಗ್ನಲ್ ಅಂತ ಇರುತ್ತೆ. ಓಕೆ, ಸೊ ದಟ್ ಲೋಕೋ ಪೈಲಟ್ ವಿಲ್ ಕಮ್ ವಿತ್ ಲೆಸರ್ ಸ್ಪೀಡ್. ಓಕೆ, ಓಕೆ. ಲೂಪ್ ಲೈನ್ ಅನ್ನು ಇಟ್ರೆ ಲೂಪ್ ಲೈನ್ ಅಂತ ಹೇಳಿದ್ರೆ ಅದು ಹೇಗೆ ಅಲ್ಲಿ ಲೂಪ್ ಲೈನ್ ಅಂತಂದ್ರೆ ಪ್ಲಾಟ್ಫಾರ್ಮ್ ಲೈನ್ ಅಂತ ಹೇಳ್ಬೋದು ನೀವು ಬೇಕಾದ್ರೆ. ಓಕೆ, ಅದಕ್ಕೆ ಬರುವ ಹಾಗೆ ಮಾಡ್ಬೇಕಿದ್ರೆ ಅದು ನೀವು ಮಾಡುವ ಹಾ. ಅಂದ್ರೆ ಹಳದಿ ಬಣ್ಣದಲ್ಲಿ ಒಂದು ರೋ ಆಫ್ ಲೈಟ್ಸ್ ಲೆಫ್ಟ್ ಅಥವಾ ರೈಟ್ ಅಂತ ಇರುತ್ತೆ. ಅದರಲ್ಲಿ ಪುನಃ ಲೆಫ್ಟ್ ಅದರಲ್ಲಿ ಅವರಿಗೆ ಗೊತ್ತಾಗಬೇಕು ಯಾವ ತಿರುವನ್ನು ತಗೊಳ್ತಾನಂತ ಅವರಿಗೆ ಗೊತ್ತಾಗಬೇಕು. ಗೊತ್ತಾಗ್ತದೆ. ಅಂದ್ರೆ ಅದು ತಿರುಗಿಸುದು ಅವನ ಅಥವಾ ಇಲ್ಲ ಅದು ಪಾಯಿಂಟ್ ಅಲ್ಲೇ ಇದಾಗುತ್ತೆ, ಆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಆಟೋಮೆಟಿಕ್ ಆಗಿ. ಸೊ ಆ ಲೈನಿಗೆ ಹೋಗ್ಲಿಕ್ಕೆ ಈಗ ಅದನ್ನ ನಾವು ಫೇಸಿಂಗ್ ಪಾಯಿಂಟ್ ಅಂತ ಕರಿತೇವೆ ನಾವು. ಆ ಫೇಸಿಂಗ್ ಪಾಯಿಂಟ್ ಕಂಟ್ರೋಲ್ ಎಲ್ಲ ಸ್ಟೇಷನ್ ಮಾಸ್ಟರ್ ಹತ್ರ ಇರುತ್ತೆ. ಸ್ಟೇಷನ್ ಮಾಸ್ಟರ್ ಅದನ್ನು ತಿರುಗಿಸ್ಬೇಕು, ಹಾಗಾದ್ರೆ ತನ್ನಷ್ಟಕ್ಕೆ ಆ ಲೈನಿಗೆ ಹೋಗ್ತದೆ. ಓಕೆ. ಈಗ ಫಾರ್ ಎಕ್ಸಾಂಪಲ್ ದೂರದಿಂದ ಒಂದು ಟ್ರೈನ್ ಕಾಣ್ತಾ ಉಂಟು ಯಾರಿಗೆ, ಲೋಕೋ ಪೈಲಟಿಗೆ. ಸೊ ಆದ್ರೂ ಅದೇ ಟ್ರ್ಯಾಕ್ ಅಲ್ಲಿ ಇದು ಹೋಗ್ತಾ ಉಂಟು, ಸ್ಟೇಷನ್ ಅಲ್ಲಿ ಸ್ಲೋ ಆಗಿ ಹೋಗ್ತಾ ಉಂಟು ಅಂತ ಹೇಳಿ ಆದ್ರೆ ಆಗ ಅವನಿಗೆ ಆಕ್ಚುಲಿ ತಿರುಗಿಸ್ಲಿಕ್ಕೂ ಆಗುದಿಲ್ಲ, ಹೋಗ್ತಾ ಉಂಟು ಬಟ್ ಅಂದ್ರೆ ಅವನಿಗೆ ಕಂಟ್ರೋಲ್ ಇರುವುದಿಲ್ಲ ಅದ್ರಲ್ಲಿ, ಅಲ್ವಾ? ಅಥವಾ ಅಂತ ಟೈಮ್ ನಲ್ಲಿ ಏನಾದ್ರು ಎಮರ್ಜೆನ್ಸಿ ಅವನ ಹತ್ರ ಏನಾದ್ರು ಕಂಟ್ರೋಲ್ ಇರ್ತದಾ? ಅವನು ತನ್ನ ಟ್ರೈನ್ ಅನ್ನು ಯಾವಾಗ ಬೇಕಾದ್ರೂ ಸ್ಟಾಪ್ ಮಾಡಬಹುದು, ಬೇರೆ ಟ್ರ್ಯಾಕಿಗೆ ಶಿಫ್ಟ್ ಮಾಡಿ ಶಿಫ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ಟಾಪ್ ಮಾಡುವ ಎಲ್ಲಿ ಬೇಕಾದ್ರೂ ಸ್ಟಾಪ್ ಮಾಡಬಹುದು. ಸೊ ಈಗ ಟ್ರೈನಿಗೆ ಮಿನಿಮಮ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಸ್ಟಾಪಿಂಗ್ ಎಷ್ಟು ಡಿಸ್ಟೆನ್ಸ್? ಒಂದು 660 ಮೀಟರ್ ಅಂತ ಅಂತಾರೆ, 600 ಕಿಲೋಮೀಟರ್ ಆಲ್ಮೋಸ್ಟ್, ಅಲ್ವಾ? ಅದಕ್ಕಿಂತ ಮುಂಚೆ ಇಲ್ಲ, ಆಗುದಿಲ್ಲ. ಮಿನಿಮಮ್ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಬೇಕು, ಬ್ರೇಕಿಂಗ್ ಡಿಸ್ಟೆನ್ಸ್ ಅಂತ ಕರಿತೇವೆ ಅದನ್ನ. ವಿಸಿಬಿಲಿಟಿ ಎಷ್ಟಿರ್ತದೆ ಯಾರಿಗೆ? ಡ್ರೈವರಿಗೆ ವಿಸಿಬಿಲಿಟಿ ಎಷ್ಟು ದೂರ? ವಿಸಿಬಿಲಿಟಿ ತಕ್ಕ ಹಾಗೆ ಅವರಿಗೆ ಸ್ಪೀಡ್ ರಿಸ್ಟ್ರಿಕ್ಷನ್ ಅನ್ನ ಕೊಟ್ಟಿರ್ತೀವಿ ನಾವು. ಓಕೆ. ಅಲ್ಲ, ನಾನು ಹೇಳುದು ಒಂದು ಯೂಶುವಲಿ ಜನರಲ್ ಕಂಡೀಷನ್ ಅಲ್ಲಿ ವಿಸಿಬಿಲಿಟಿ ಎಷ್ಟು ಇರ್ತದೆ? ಅಂದ್ರೆ ಅರ್ಧ ಕಿಲೋಮೀಟರ್ ವಿಸಿಬಿಲಿಟಿ ಇರ್ತದಾ? ಅಂದ್ರೆ ಅವನಿಗೆ ಅಷ್ಟು ದೂರ? ಇಲ್ಲ, ಎಲ್ಲಾ ಪರಿಸ್ಥಿತಿಯಲ್ಲೂ ಅರ್ಧ ಕಿಲೋಮೀಟರ್ ವಿಸಿಬಿಲಿಟಿ ಇರೋದಿಲ್ಲ. ಅಂದ್ರೆ ಹಾಗಾಗಿ ಟ್ರೈನ್ ಗಳನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಈಗ ಉದಾಹರಣೆಗೆ ಒಬ್ಬ ಮನುಷ್ಯ ಇದ್ದಾನೆ ಟ್ರ್ಯಾಕ್ ಅಲ್ಲಿ ಅಂತ ಹೇಳಿ ಆದ್ರೆ ಅವನಿಗೆ ಅದು ಗೊತ್ತಾಗೋಗ್ಲಿ ಅರ್ಧ ಕಿಲೋಮೀಟರ್ ಗಿಂತ ತುಂಬಾ ಹತ್ರ ಬಂದಿದೆ. ಆ ತರ ಕರ್ವ್ಸ್ ಅಲ್ಲಿ ವಿಸಿಲ್ ಅಂತ ಒಂದು ಬೋರ್ಡ್ ಇರ್ತದೆ ಲೋಕೋ ಪೈಲಟ್ ಸಹಾಯಕವಾಗಿ, ಅವರಲ್ಲಿ ವಿಸಿಲ್ ಮಾಡ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಈಗ ಯಾವ್ದಾದ್ರು ಆನಿಮಲ್, ಈಗ ಫಾರ್ ಎಕ್ಸಾಂಪಲ್ ಆನೆ ಒಂದು ವೇಳೆ ಟ್ರ್ಯಾಕ್ ಅಲ್ಲಿ ಇದ್ರೆ ಸೊ ಇವರಿಗೆ ಅರ್ಧ ಕಿಲೋಮೀಟರ್ ಒಳಗಿದ್ರೆ ಮಾತ್ರ ಕಾಣುದು, ಇಲ್ಲದ್ರೆ ದೂರದಿಂದ ಕಾಣುದಿಲ್ಲ. ಅವರಿಗೆ ಅವಾಗ ಒಂದು ನಾವು ಕಾಷನ್ ಆರ್ಡರ್ ಅಂತ ಒಂದು ಲೋಕೋ ಪೈಲಟ್ಗೆ ಒಂದು ಆರ್ಡರ್ ಕೊಡಲಾಗುತ್ತದೆ. ಅದನ್ನು T409 ಅಂತ ಕರಿತೇವೆ ನಾವು, ಕೋಡಿಂಗ್ ಅದನ್ನ. ಈ ಫಾರ್ಮ್ಯಾಟ್ ಅಲ್ಲಿ ಎಲ್ಲೆಲ್ಲಿ ಈಗ ನಮ್ಮ ಬೆಂಗಳೂರಲ್ಲಿ ರಾಯಕೋಟೆ ಅನ್ನುವ ಒಂದು ಊರಿದೆ, ಅಲ್ಲಿ ಆನೆಗಳು ಟ್ರೆಸ್ ಪಾಸ್ ಮಾಡುತ್ತವೆ ಅಲ್ಲಿ. ಸೊ ಅದು ನಮಗೆ ಮೊದಲೇ ಸುದ್ದಿ ಗೊತ್ತಿರೋದ್ರಿಂದ ನಾವು ಲೋಕೋ ಪೈಲಟ್ಗೆ ವಾರ್ನ್ ಮಾಡ್ತೇವೆ, ಇಂತಹ ಕಿಲೋಮೀಟರ್ ಅಲ್ಲಿ ನೀವು ವಿಸಿಲ್ ಮಾಡ್ಕೊಂಡು ಹೋಗ್ಬೇಕು, 30 ಸ್ಪೀಡ್ಗಿಂತ ಜಾಸ್ತಿ ಹೋಗಬಾರ್ದು. ಕಡಿಮೆ ಇದ್ರೆ ಬೇಗ ನಿಲ್ಲಿಸ್ಲಿಕ್ಕೂ ಆಗ್ತದೆ. ಹೌದು, ಟ್ರೈನ್ ಅನ್ನು ಅಷ್ಟು 600 ಮೀಟರ್ಸ್ ಎಲ್ಲ ಬೇಕಾಗಿಲ್ಲ ಅವಾಗ. ಹಾಗೆ ಸ್ಪೀಡ್ ಕಂಟ್ರೋಲ್ ಇದ್ರೆ ಅದೊಂದು ಸ್ವಲ್ಪ ಕಂಟ್ರೋಲೇಬಲ್ ಇದರಲ್ಲಿ ಇರ್ತದೆ. ಓಕೆ. ಈಗ ಈ ಗೂಡ್ಸ್ ಟ್ರೈನಿಗೂ ಪ್ಯಾಸೆಂಜರ್ ಟ್ರೈನಿಗೂ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಒಂದೇ ಇರ್ತದಾ ಅಥವಾ ಗೂಡ್ಸ್ ಟ್ರೈನಿಗೆ ಬೇರೆ ಇರ್ತದಾ? ಇಲ್ಲ, ಎಲ್ಲ ಬೇರೆ ಬೇರೆ. ಗೂಡ್ಸ್ ಟ್ರೈನ್ ನಮ್ಮಲ್ಲಿ ನಿಲ್ಲುವಂತ ಅವಕಾಶಗಳಿಲ್ಲ, ನಮ್ಮ ಟ್ರೈನ್ ಅನ್ನು ಪಾಸ್ ಥ್ರೂ ಆಗಿ ಹೋಗ್ಬೇಕಾದ್ರೆ ಅದನ್ನ ಮೇನ್ ಲೈನ್ ಅಲ್ಲಿ ಥ್ರೂ ಮಾಡ್ಬಿಡ್ತೇವೆ ನಾವು. ಬಟ್ ಕಂಡೀಷನ್ ಅಂದ್ರೆ ಎದುರಿನ ಸ್ಟೇಷನ್ ವರೆಗೆ ಎಂಟಿ ಇರ್ಬೇಕು, ಲೈನ್ ಅನ್ನು ಫ್ರೀ ಇರಬೇಕು. ಅದು ನಿಮ್ಗೆ ಗೊತ್ತಾಗ್ತದೆ. ಅದಕ್ಕೆ ನಾವು ರೈಲ್ವೆ ಸಿಸ್ಟಮ್ ವರ್ಕ್ ಆಗ್ತಾ ಇರೋದು 2 ಸಿಸ್ಟಮ್ ಅಲ್ಲಿ, ಒಂದು ಅಬ್ಸಲ್ಯೂಟ್ ಬ್ಲಾಕ್ ಸಿಸ್ಟಮ್ ಅಂತೀವಿ, ಇನ್ನೊಂದು ಆಟೋಮೆಟಿಕ್ ಬ್ಲಾಕ್ ಸಿಸ್ಟಮ್ ಅಂತೀವಿ. ಎಲ್ಲ 90% ಎಲ್ಲ ಇರೋದು ಎಲ್ಲ ಅಬ್ಸಲ್ಯೂಟ್ ಬ್ಲಾಕ್ ಸಿಸ್ಟಮ್. 2 ಸ್ಟೇಷನ್ ಮಧ್ಯೆ ಒಂದೇ ಟ್ರೈನ್ ಇರಲು ಸಾಧ್ಯ. ಅದನ್ನ ಎನ್ಶ್ಯೂರ್ ಮಾಡುವುದೇ ಸ್ಟೇಷನ್ ಮಾಸ್ಟರ್ ಮೊದಲ ಕೆಲಸ. ಅದನ್ನ ವಿಜುವಲ್ ಇಂಡಿಕೇಶನ್ ಕೊಡುವುದರ ಸಲುವಾಗಿ ನಮ್ಮ ಹತ್ರ ಬ್ಲಾಕ್ ಇನ್ಸ್ಟ್ರುಮೆಂಟ್ಸ್ ಇದೆ. ಆ ಬ್ಲಾಕ್ ಇನ್ಸ್ಟ್ರುಮೆಂಟ್ಸ್ ನಾವು ನೋಡಿದಾಗ ನಮಗೆ ಗೊತ್ತಾಗ್ತದೆ ಈ ಸ್ಟೇಷನ್ ಇಂದ ಟ್ರೈನ್ ಬರ್ತಾ ಇದೆಯೋ, ಆ ಟ್ರೈನ್ ಕಡೆ ಹೋಗ್ತಾ ಇದೆಯೋ ಅಂತ.
ಸೊ ನಮ್ಮ ಮೂಲ ಕೆಲಸ 2 ಸ್ಟೇಷನ್ ಮಧ್ಯೆ ಒಂದು ಗಾಡಿ ಇರುವುದು ಇರುವ ಹಾಗೆ ಇದೆ ಮೊದಲ ಜವಾಬ್ದಾರಿ ಸ್ಟೇಷನ್. ಮೊದಲ ಜವಾಬ್ದಾರಿ. ಎರಡನೇದ್ದು ಟ್ರೈನ್ ಬಂದಾಗ, ಗೂಡ್ಸ್ ಬಂದಾಗ ಮೇನ್ ಲೈನ್, ಪ್ಯಾಸೆಂಜರ್ ಬಂದಾಗ ಅದಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತೆ ಇರುವಂತ ಪ್ಲಾಟ್ಫಾರ್ಮ್ ಅಲ್ಲಿ ತೆಗೆದುಕೊಳ್ಳುವುದು. ಓಕೆ, ಈಗ ನೀವು ಇದರಲ್ಲಿ ಬೋರ್ಡಲ್ಲಿ ಪ್ಯಾನಲ್ ಬೋರ್ಡಲ್ಲಿ ನೋಡಿ ನೀವು ಟ್ರ್ಯಾಕ್ ಅನ್ನ ಚೇಂಜ್ ಮಾಡ್ತೀರಿ. ಚೇಂಜ್ ಅಂತ ಹೇಳಿದ್ರೆ ನೀವು ಈಗ ಅದು ಮ್ಯಾನ್ಯುವಲ್ ಇದೆಯಾ ಅಥವಾ ಇಲ್ಲಿಯೇ ನಿಮಗೆ ಕೂತ್ಕೊಂಡು ಆಫೀಸ್ನಲ್ಲಿ ಅದು ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ? ಅಲ್ಲಿ ಹೋಗಿ ಅಂದ್ರೆ ಇದು ಪಟ್ಟಿ ಚೇಂಜ್ ಮಾಡ್ಬೇಕಲ್ಲ, ಇದ್ರದ್ದು ಆಚೆ ಮಾಡ್ಲಿಕ್ಕೆ? ಇಲ್ಲ, ಮೊದಲು ರೂಡಿಮೆಂಟರಿ ಇಂಟರ್ಲಾಕಿಂಗ್ ಅಂತ ಇರ್ತಾ ಇತ್ತು. ಇವಾಗೆಲ್ಲ ಪ್ಯಾನಲ್ ಇಂಟರ್ಲಾಕಿಂಗ್ ಬಂದಿದೆ. ಈಗ ಮುಂದೆ ವಿಡಿಯೋ ಅಂತಾನು ಮುಂದೆ ಡೆವಲಪ್ಮೆಂಟ್ ಆಗಿದೆ. ಪ್ಯಾನಲ್ ಅಲ್ಲಿ ಫಸ್ಟ್ ನಾವು ಪಾಯಿಂಟ್ ಅನ್ನ ಬದಲಾಯಿಸಬೇಕು. ರಿಕ್ವೈರ್ಡ್ ಪೊಸಿಷನ್, ನಾವು ಯಾವ ಟ್ರೈನ್ ಅನ್ನು ಯಾವ ಲೈನ್ಗೆ ತಗೋಬೇಕು, ಪಾಯಿಂಟ್ ಅನ್ನ ಆಲ್ಟರ್ ಮಾಡಬೇಕು. ಆ ಪಾಯಿಂಟ್ ಇಂಡಿಕೇಶನ್ ಬಂದ ಮೇಲೆ ಸಿಗ್ನಲ್ ಅನ್ನು ಕೊಟ್ರೆ ಆ ಇದಕ್ಕೆ ಬರ್ತದೆ. ಸೊ ಈಗ ಅಲ್ಲಿ ಅದು ಇಲ್ಲಿ ನಿಮ್ಗೆ ಸಿಗ್ನಲ್ ಪ್ರಕಾರ ಕಾಣ್ತಾ ಉಂಟು, ಬಟ್ ಅಲ್ಲಿ ಆಗಿದೆ ಇಲ್ವಾ ಅಂತ ನಿಮ್ಗೆ ಕನ್ಫರ್ಮೇಶನ್ ಹೇಗೆ ಗೊತ್ತಾಗ್ತದೆ? ಅದು ಇಂಟರ್ಲಾಕಿಂಗ್ ಪ್ರಕಾರ ಸಿಗ್ನಲ್ ಬಿತ್ತು ಅಂತಂದ್ರೆ ಆಗಿದೆ ಅಂತ. ಟಚ್ ಆದ್ರೆ ಇಲ್ಲಿ ಬಹುಶಃ ಅದು ಲೈಟ್ ಆಗ್ತದೆ, ಸಿಸ್ಟಮ್ ಇರ್ಬೋದು. ಒಂದು ವೇಳೆ ಆಗದಿದ್ರು ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ಪ್ಯಾನಲ್ ಅಲ್ಲಿ ಗೊತ್ತಾಗ್ತದೆ ಏನಾದ್ರು ಫೇಲಿಯರ್ ಇಂದ. ಪಾಯಿಂಟ್ ಅಲ್ಲಿ ಎರಡು ಕ್ರಮ ಇರ್ತದೆ. ಒಂದು ನಾರ್ಮಲ್ ಇಂಡಿಕೇಶನ್, ಒಂದು ರಿವರ್ಸ್ ಇಂಡಿಕೇಶನ್ ಅಂತಿದೆ. ಈಗ ಒಂದು ಟ್ರೈನ್ ರಿಸೀವ್ ಮಾಡ್ಲಿಕ್ಕೆ ರಿವರ್ಸ್ ಬೇಕು ಅಂತಂದಾಗ ನಾನು ಪಾಯಿಂಟ್ ನಾಬ್ ಅನ್ನು ನಾರ್ಮಲ್ ಇಂದ ರಿವರ್ಸ್ಗೆ ಮಾಡ್ತೇನೆ. ರಿವರ್ಸ್ ಬಂದರೆ ನನ್ನ ಕೆಲಸ ಏನು ಇಲ್ಲ, ಸರಿ ಆಗಿದೆ ಅಂತ ಅರ್ಥ. ರಿವರ್ಸ್ ಬರದೇ ಇದ್ರೆ ಪ್ರಾಕ್ಟಿಕಲಿ ನಾವು ಲೊಕೇಶನ್ ಹೋಗಿ ಪಾಯಿಂಟ್ ಅನ್ನ ಫಿಸಿಕಲಿ ಹೋಗಿ ಆಲ್ಟರ್ ಮಾಡಿ ಅದಕ್ಕೆ ಕ್ಲ್ಯಾಂಪ್ ಹಾಕಿ ಆಮೇಲೆ ಒಂದು ಮೆಮೋ ಅಂತ ಬರುತ್ತೆ, 369 3B ಅಂತ ಬರುತ್ತೆ. ಅದನ್ನ ಲೋಕೋ ಪೈಲಟ್ ಕೊಟ್ಟು ನಾವು ಟ್ರೈನ್ ಅನ್ನು ಒಳಗೆ ಕರ್ಕೊಂಡ್ ಬರ್ಬೇಕು. ಆಗ ಮ್ಯಾನ್ಯುವಲ್ ಮಾಡ್ಬೇಕು. ನಮ್ಮ ಸ್ಟೇಷನ್ ಮಾಸ್ಟರ್ ಕೆಲಸ ಎಲ್ಲ ಸಿಗ್ನಲ್ಸ್ ವರ್ಕಿಂಗ್ ಇದ್ದಾಗ ಕಡಿಮೆ, ಸಿಗ್ನಲ್ಸ್ ಕೆಟ್ಟ ಹೋದಾಗ ತುಂಬಾ ಕೆಲಸ ಆಗ್ತದೆ. ಮತ್ತೆ ಅದನ್ನ ಅವ್ರು ರಿಪೇರಿ ಮಾಡ್ತಾರೆ, ಮತ್ತೆ ರಿಪೇರಿ ಮಾಡೋರು ಇರ್ತಾರೆ, ನೋಡಿ ಎಲ್ಲ ರಿಪೇರಿ ಮಾಡ್ತಾರೆ. ಸೊ ನಿಮ್ದು ವರ್ಕಿಂಗ್ ಅವರ್ಸ್ ಹೇಗಿರ್ತದೆ? ವರ್ಕಿಂಗ್ ಅವರ್ಸ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತೀವಿ ನಾವು. ಈಗ ಈಚ್ ಸ್ಟೇಷನ್ ಮಾಸ್ಟರ್ಗೆ ಪ್ರತಿ ದಿವಸ ನೈಟ್ ಡ್ಯೂಟಿ ಮಾಡಲಾಗುವುದಿಲ್ಲ. ಅದರಿಂದಾಗಿ ನಾವು ಒಂದನೇ ದಿವಸ, ಈಗ ಭಾನುವಾರ ರಜೆ ತಗೊಂಡ್ರೆ, ನಾವು ವಾರದ ರಜೆ ತಗೊಂಡ್ರೆ ಸೋಮವಾರ ಸೆಕೆಂಡ್ ಶಿಫ್ಟ್, ಮಂಗಳವಾರ ಮೊದಲನೇ ಶಿಫ್ಟ್, ಮತ್ತೆ ಮಧ್ಯಾಹ್ನ ಮಲಗಿ ಮತ್ತೆ ಸೇಮ್ ದಿವಸ ನೈಟ್ ಡ್ಯೂಟಿಗೆ ಬರಬೇಕು. ಅಂದ್ರೆ ಈಗ 3 ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಟೈಮಿಂಗ್ಸ್ ಹೇಳುದಾದ್ರೆ 1 ರಿಂದ 9 ಸೋಮವಾರ ಮಧ್ಯಾಹ್ನ 1 ರಿಂದ ರಾತ್ರಿ 9. ಓಕೆ. ಮಂಗಳವಾರ ಬೆಳಿಗ್ಗೆ 7 ರಿಂದ 1, 7 ರಿಂದ 1, ಮತ್ತು ರಾತ್ರಿ ಪಾಳಿ 9 ರಿಂದ 7. ರಾತ್ರಿ ಪಾಳಿ 10 ತಾಸು ಸ್ವಲ್ಪ ಜಾಸ್ತಿ. ಇಲ್ಲಿ ಬೆಳಿಗ್ಗೆ 6 ಮಾಡ್ತೀವಿ. ಟೋಟಲ್ 24 hours ಪರ್ 3 days. ಅದು ಅಂದ್ರೆ ನಿಮ್ಗೆ ಫಸ್ಟ್ ನಿಂದಲೇ ಶಿಫ್ಟ್ ಬೇರೆ ಬೇರೆ ಶಿಫ್ಟ್ ಇರ್ತದ ಅಥವಾ ಒಂದೇ ಶಿಫ್ಟ್ ಅಂತ ಹೇಳಿ ಇರ್ತದ? ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದಾಗ ಮಧ್ಯಾಹ್ನ 1 ರಿಂದ ರಾತ್ರಿ 9 ಅಂತ ಹೇಳಿದ್ರಲ್ಲ, ನಿಮ್ಗೆ ಅದೇ ಶಿಫ್ಟ್ ಸಿಗ್ತದ ಅಥವಾ ಸೋಮವಾರ ಮಂಗಳವಾರ ನೀವು ಹೇಳಿದಾಗೆ? ಇಲ್ಲ, ಎಲ್ಲರೂ ಪ್ರತಿ ಶಿಫ್ಟ್ ಅಲ್ಲಿ ಕೆಲಸ ಮಾಡಬೇಕು. ಇಲ್ಲದೆ ಹೋದ್ರೆ ನೈಟ್ ಡ್ಯೂಟೀಸ್ ಒಬ್ಬರಿಗೆ ಜಾಸ್ತಿ ಆಗ್ತದೆ. ಕರೆಕ್ಟ್. ಸೊ ನಿಮ್ಗೆ ಹಾಗೆ ನೈಟ್ ಡ್ಯೂಟಿ ವಾರಕ್ಕೆ 2 ಬರ್ತದೆ. ವಾರಕ್ಕೆ 2 ನೈಟ್ ಡ್ಯೂಟಿ ಬರ್ತದೆ. ಸೊ ಹಾಗಾಗಿ ನಿಮ್ಗೆ ಸ್ವಲ್ಪ ನನ್ನ ಲೆಕ್ಕದ ಹೆಲ್ತ್ಗೆ ಅಷ್ಟು ಇಫೆಕ್ಟ್ ಆಗುದಿಲ್ಲ, ಯಾಕಂದ್ರೆ ನೀವು ಎಲ್ಲವೂ ರೂಢಿ ಆಗಿ. HOER ಅಂತ ಇರ್ತದೆ. ಒಂದು ಡ್ಯೂಟಿ ಆದ್ಮೇಲೆ ಎಷ್ಟು ರೆಸ್ಟ್ ಇರಬೇಕು ಅಷ್ಟು ರೆಸ್ಟ್ ತಗೊಂಡು ನೆಕ್ಸ್ಟ್ ಡ್ಯೂಟಿ ಕರೆಯಲಾಗುತ್ತೆ. ಸೊ ಆ ರೀತಿ ಟೈಮಿಂಗ್, ಯಾಕಂದ್ರೆ ಟ್ರೈನ್ 24 hours ನಡೆಯುವಂಥದ್ದು ನೋಡಿ. ಹೌದು. ಸೊ ಅಲ್ಲಿ ಎಲ್ಲರೂ ಆಕ್ಟಿವ್ ಆಗಿರ್ಬೇಕಾಗ್ತದೆ. ಆಕ್ಟಿವ್ ಆಗಿರ್ಬೇಕು. ಮತ್ತೆ ನಾವು ರಿಲೀವ್ ಮಾಡಿದ್ಮೇಲೆ ನಮ್ಮ ಕೆಲಸವನ್ನು ಬಿಟ್ಟು ಹೋಗ್ಬೇಕು. ಈಗ 1 ರಿಂದ 9 ಕೆಲಸ ಮಾಡಿ 9 ಗಂಟೆ ಬರುವ ಸ್ಟೇಷನ್ ಮಾಸ್ಟರ್ ಬರದೇ ಇದ್ದಲ್ಲಿ ನಾನು ಮುಂದುವರಿಸಿ ಕಂಟಿನ್ಯೂ ಮಾಡಿ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಎಂತ ಸಿಸ್ಟಮ್ ಉಂಟು ಅಂದ್ರೆ ಅವರಿಗೆ ನಾವು ಹ್ಯಾಂಡಿಂಗ್ ಓವರ್, ಟೇಕಿಂಗ್ ಓವರ್ ಅಂತ ಯಾವ ಲೈನ್ ಅಲ್ಲಿ ಏನೇನಿದೆ, ಮುಂದೆ ಅವರು ನೆಕ್ಸ್ಟ್ 1 hour ಏನ್ ಮಾಡಬೇಕು ಇದೆಲ್ಲ ಅನ್ನೋದನ್ನು ನಾವು ಅವರು ಸೈನ್ ಮಾಡಿದ್ಮೇಲೆ ನಾವು. ಈಗ ಈ ಸ್ಟೇಷನ್ಗಳು ಯೂಶುವಲಿ ಎಷ್ಟು ಕಿಲೋಮೀಟರ್ಗೆ ಒಂದೊಂದು ಸ್ಟೇಷನ್ ಇರ್ತದೆ ರೈಲ್ವೆಯಲ್ಲಿ? 8 ರಿಂದ 10 ಕಿಲೋಮೀಟರ್ ಒಂದೊಂದು. ಎಷ್ಟು ಇಡೀ ಇಂಡಿಯಾದಲ್ಲಿ ಎಲ್ಲಿ ಹೋದ್ರೆ ಸಹ 8 ರಿಂದ 10 7,500 ಒಂದು ಅಂದಾಜು ಸ್ಟೇಷನ್ಸ್ ಉಂಟು. ಸೊ ಅಷ್ಟು ಸ್ಟೇಷನ್ ಮಾಸ್ಟರ್ಗಳು ಅಷ್ಟು ಅಲ್ಲ, ಜಾಸ್ತಿ. ಒಂದೊಂದು ಸ್ಟೇಷನ್ಗೆ 5 ಅಂತ ಇದ್ರು, ಒಂದು 35-40 ಸಾವಿರ ಸ್ಟೇಷನ್ ಮಾಸ್ಟರ್ ಇದ್ದಾರೆ ಇಂಡಿಯಾದಲ್ಲಿ. ಸೊ ಅದರಲ್ಲಿ ಈಗ ಸ್ಟೇಷನ್ ಮಾಸ್ಟರ್ಗೆ ಈ ಕೆಲವು ಕಡಿಮೆ ಟ್ರಾಫಿಕ್ ಇರುವಂತದ್ದು, ಅಂದ್ರೆ ಕೆಲವು ಹಳ್ಳಿಗಳಲ್ಲಿ ಕೆಲವು ಸ್ಟೇಷನ್ಸ್ ಇರ್ತದೆ, ಕೆಲವು ಹೆವಿ ಟ್ರಾಫಿಕ್ ಇರುವಂತದ್ದು ಜಂಕ್ಷನ್ಗಳು, ಸೊ ಅಂತಲ್ಲಿ ಇರ್ತದೆ. ಸೊ ಅಲ್ಲಿಯ ಕಾರ್ಯಪ್ರವರ್ತನೆಗೆ ಇಲ್ಲಿಯ ಪ್ರವೃತ್ತಿಗೆ ಅಂತ ಡಿಫರೆನ್ಸ್ ಉಂಟು? ತುಂಬಾ ಡಿಫರೆನ್ಸ್ ಉಂಟು. ಯಾಕಂದ್ರೆ ಸಣ್ಣ ಸ್ಟೇಷನ್ಗಳಲ್ಲಿ ಟ್ರೈನ್ಸ್ ಯಾವುದು ನಿಲ್ಲುವುದಿಲ್ಲ, ಓನ್ಲಿ ಪಾಸ್ ಥ್ರೂ ಹೋಗ್ತಾ ಇರ್ತದೆ. ಓನ್ಲಿ ದೊಡ್ಡ ಸ್ಟೇಷನ್ ಅಲ್ಲಿ ಕೆಲಸ ಜಾಸ್ತಿ ಇರ್ತದೆ. ಅಂದ್ರೆ ಇಲ್ಲಿಯ ಸ್ಟೇಷನ್ ಮಾಸ್ಟರ್ ಸ್ವಲ್ಪ ಫ್ರೀ ಇರ್ತಾರೆ.
ಜಾಸ್ತಿ ಬಟ್ ಟ್ರಾಫಿಕ್. ಅವರಿಗೆ ಬಂದು ಹೋಗುವ ಕನ್ವೇಯನ್ಸ್ ಅಂತ ಏನ್ ಕರಿತೇವೆ ಅದು ತುಂಬಾ ತೊಂದರೆ ಆಗುತ್ತೆ ಅವರಿಗೆ. ಕರೆಕ್ಟ್ ಕರೆಕ್ಟ್. ಸೊ ಚಿಕ್ಕ ಸ್ಟೇಷನ್ ಕೆಲಸ ಮಾಡೋದಕ್ಕೆ ಕನ್ವೇಯನ್ಸ್, ಅದು ಕಷ್ಟ ಆಗ್ತದೆ. ಹಾ, ನೀರು ಕರೆಂಟ್, ಮೊದಲೆಲ್ಲ ನೀರು ಕರೆಂಟ್ ಇರ್ತಾ ಇರ್ಲಿಲ್ಲ, ಇವಾಗೆಲ್ಲ ಸ್ಟೇಷನ್ಸ್ ಅಲ್ಲಿ ನೀರು ಕರೆಂಟ್ ಎಲ್ಲ current ಇದೆ. ಸೌಲಭ್ಯಗಳಿದೆ. ಹೌದು ಹೌದು ಕರೆಕ್ಟ್. ಮತ್ತೆ ಈಗ ನಿಮ್ಗೆ ನಿಮ್ಗೆ ಪೇಮೆಂಟ್ ಅಲ್ಲಿ ಏನಾದ್ರು ಡಿಫರೆನ್ಸ್ ಇದೆಯಾ? ಈ ಹಳ್ಳಿಯಲ್ಲಿ ಒಂದು ಕಡಿಮೆ ಟ್ರಾಫಿಕ್ ಇರುವಂತ ಸ್ಟೇಷನ್ ಮಾಸ್ಟರ್ಗೆ ಮತ್ತೆ ಈಗ ದೊಡ್ಡದು ಈಗ ಅಹಮದಾಬಾದ್, ಬಾಂಬೆ ಮೈನ್ ಅಲ್ಲಿ ಇರುವಂತವನಿಗೆ ಏನಾದ್ರು ಆ ಡಿಫರೆನ್ಸಸ್ ಇದೆಯಾ? ಇಲ್ಲ, ಎಕ್ಸ್ಪೀರಿಯನ್ಸ್ ಏನಾದ್ರು ಚೇಂಜ್ ಮಾಡ್ತಾ ಹೋಗ್ತಾರಾ? ಹಾ, ಎಕ್ಸ್ಪೀರಿಯನ್ಸ್ ಪ್ರಕಾರ ಬೇಸಿಕ್ ಪೇ ಪ್ರಕಾರ ಸ್ಯಾಲರಿ ಡಿಫರೆನ್ಸ್ ಆಗುತ್ತೆ. ಹಾ. ಬಟ್ ಸಣ್ಣ ಸ್ಟೇಷನ್ ಮಾಸ್ಟರ್ ಸಣ್ಣ ಸ್ಟೇಷನ್ ಕೆಲಸ ಮಾಡೋದ್ರಲ್ಲಿ ಇದರಲ್ಲಿ ಸೇಮ್ ಪೇಮೆಂಟ್ ಇರ್ತದೆ. ಓನ್ಲಿ ದ ಸಿಟಿ ವಿಲ್ ಡಿಸೈಡ್. ಓಕೆ ಓಕೆ. ಸಿಟಿ ಲಿಮಿಟ್. ಈಗ ಹೆಜ್ಜಾಲದಲ್ಲಿ ಕೆಲಸ ಮಾಡೋರಿಗೆ 10% ಹೆಚ್ಚಾರೆ ಬರ್ತದೆ, ನಮಗೆ 30% ಹೆಚ್ಚಾರೆ ಬರ್ತದೆ. ಸೊ ಅಲ್ಲಿ ಬಟ್ ಕೆಲಸ ಜಾಸ್ತಿ, ಅಲ್ಲಿ ಕೆಲಸ ಕಡಿಮೆ. ಈಗ ಬ್ಯಾಂಗ್ಳೂರು ಸೆಂಟ್ರಲ್ ಫಾರ್ ಎಕ್ಸಾಂಪಲ್ ಜಂಕ್ಷನ್ ನಲ್ಲಿ ಅದೇ ಫುಲ್ ಡೇ ಸ್ಟೇಷನ್ ಮಾಸ್ಟರ್ ಬಿಸಿ ಇರ್ತಾರ ಅಂತ, ಅದನ್ನು ಚೇಂಜಸ್ ಮಾಡುದು ಅದೆಲ್ಲ ಮಾಡುವಂತದ್ದು. ಈಗ ತುಂಬಾ ಟ್ರ್ಯಾಕ್ಸ್ ಇರುವಾಗ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇರ್ತದ? ಇಲ್ಲ, ಕನ್ಫ್ಯೂಷನ್ ಅಷ್ಟು ಅಷ್ಟು ಪಕ್ಕ ಟ್ರೈನಿಂಗ್ ಕೊಟ್ಟಿರ್ತಾರೆ ಅವರು. ಮತ್ತೆ ದೊಡ್ಡ ದೊಡ್ಡ ಸ್ಟೇಷನ್ ಅಲ್ಲಿ ನಾನು ಒಬ್ಬನೇ ಇರೋದಿಲ್ಲ, ಒಂದು ಶಿಫ್ಟ್ಗೆ 5-6 ಜನ ಸ್ಟೇಷನ್ ಮಾಸ್ಟರ್ಗಳು ಕೆಲಸ ಮಾಡ್ತಾ ಇರ್ತೇವೆ. ಅದೊಂದು ಬೆನಿಫಿಟ್. ಅದು ನಾವು ಹಂಚ್ಕೊಳ್ಳುತ್ತೇವೆ. ಪ್ಲಾಟ್ಫಾರ್ಮ್ 1 ಇಂದ ಪ್ಲಾಟ್ಫಾರ್ಮ್ 5ರವರೆಗೆ ಒಬ್ಬರ ಜವಾಬ್ದಾರಿ, ಪ್ಲಾಟ್ಫಾರ್ಮ್ 6 ಇಂದ 10ರವರೆಗೆ ಇನ್ನೊಬ್ಬರ ಜವಾಬ್ದಾರಿ. ಯಾಕಂದ್ರೆ ನಾವೀಗ ಅಹಮದಾಬಾದಲ್ಲೆಲ್ಲ ನೋಡಿದ್ರೆ ಎಂತ ಕಂಟಿನ್ಯೂಸ್ ಟ್ರೈನ್ಗಳು ಬರ್ತಾ ಇರ್ತದೆ, ಅಷ್ಟೆಲ್ಲ ನಡೀತಿದೆ ಅಂದ್ರೆ ಒಬ್ಬರಿಂದ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ನಮ್ಗೆ ಅನ್ನಿಸ್ತದೆ. ನಮ್ಗೆ ಅದು ಪ್ರಾಕ್ಟಿಕಲಿ ನಮ್ಗೆ ಏನು ಗೊತ್ತಿಲ್ಲ. ಸೊ ಹಾಗೆ ಅಲ್ಲಿ ಮಲ್ಟಿಪಲ್ ಸ್ಟೇಷನ್ ಸಣ್ಣ ಸ್ಟೇಷನ್ ಅಲ್ಲಿ ಸ್ಟೇಷನ್ ಮಾಸ್ಟರ್ ಎಷ್ಟು ಲುಕ್ ಆಫ್ಟರ್ ಎವ್ರಿಥಿಂಗ್. ಅಂದ್ರೆ ಟಿಕೆಟ್ ಕೊಡುವ ಕೆಲಸ ಅವರದ್ದೇ, ಲೈನ್ ಕ್ಲಿಯರ್ ಕೊಡೋ ಕೆಲಸ ಅವರದ್ದೇ, ಕಾಸ್ಟ್ ನೋಡೋ ಕೆಲಸ ಅವರದ್ದೇ. ದೊಡ್ಡ ಸ್ಟೇಷನ್ ಅಲ್ಲಿ ಎಲ್ಲದಕ್ಕೂ ಸೆಪರೇಟ್ ಸ್ಟೇಷನ್ ಮಾಸ್ಟರ್ ಜನ ಇರ್ತಾರೆ. ಒಂದು ಸ್ಟೇಷನ್ ಮಾಸ್ಟರ್ ಮ್ಯಾನೇಜರ್ ಇನ್ಚಾರ್ಜ್ ಬಿಟ್ರೆ ಒಂದು ಯಾರ್ಡ್ ಮಾಸ್ಟರ್, ಆಮೇಲೆ ಪ್ಲಾಟ್ಫಾರ್ಮ್ ಎಸ್ ಎಂ, ಆಮೇಲೆ ಬ್ಲಾಕ್ ಎಸ್ ಎಂ, ಪ್ಯಾನಲ್ ಎಸ್ ಎಂ, ಆ ತರ 5-6 ಜನ ನಾವು ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತೀವಿ ಬೆಂಗಳೂರು ಅಂತ ಸ್ಟೇಷನ್. ಮತ್ತೆ ಇದರಲ್ಲಿ ಈಗ ಪ್ರಮೋಷನ್ಸ್ ಮತ್ತೆ ಟ್ರಾನ್ಸ್ಫರ್ಸ್ ಇದೆಯಾ? ಎಷ್ಟು ವರ್ಷಕ್ಕೊಂದ್ಸಲ ಟ್ರಾನ್ಸ್ಫರ್ ಆಗುದು ಅಥವಾ ಪ್ರಮೋಷನ್? ಈಗ ಸ್ಟೇಷನ್ ಮಾಸ್ಟರ್ ಆದ್ಮೇಲೆ ನಿಮ್ದು ನೆಕ್ಸ್ಟ್ ಯಾವುದು ಹಾಗೇನಾದ್ರು ಇದೆಯಾ? ನಮ್ಮ ಇನಿಷಿಯಲ್ ಅಸಿಸ್ಟೆಂಟ್ ಸ್ಟೇಷನ್ ಮಾಸ್ಟರ್ ಆಗಿ ನಾವು ನೇಮಕಗೊಳ್ಳುತ್ತೇವೆ. ಆಮೇಲೆ ನೆಕ್ಸ್ಟ್ ಪ್ರಮೋಷನ್ ನಮಗೆ ಸ್ಟೇಷನ್ ಮಾಸ್ಟರ್ ಲೆವೆಲ್ 7 ಅಂತ ಇದೆ, ಆಮೇಲೆ ಸ್ಟೇಷನ್ ಮಾಸ್ಟರ್ ಲೆವೆಲ್ 8, ಆಮೇಲೆ ಲೆವೆಲ್ 9 MACP, ಒಂದು MACP ಅಂತ ಬರ್ತದೆ, ಮಾಡಿಫೈಡ್ ಅಶೂರೆನ್ಸ್ ಕರಿಯರ್ ಪ್ರೋಗ್ರೆಷನ್ ಅಂತ. ಅದು 10 ವರ್ಷಕ್ಕೆ ಒಂದ್ಸತಿ ಪ್ರಮೋಷನ್ ಮಾನಿಟರಿ ಬೆನಿಫಿಟ್ ಆಗ್ಬರುತ್ತೆ. ಅವರಿಗೆ ರೆಸ್ಪಾನ್ಸಿಬಿಲಿಟೀಸ್ ಬೇರೆ ಇರ್ತದೆ? ಇಲ್ಲ, ಎಲ್ಲರಿಗೂ ಪ್ರಯಾರಿಟಿ ಒಂದೇ, ಎಲ್ಲರಿಗೂ ಕೆಲಸ ಒಂದೇ. ಬಟ್ ಅವರದ್ದು ಎಕ್ಸ್ಪೀರಿಯನ್ಸ್ ಮೇಲೆ ಸಂಬಳ, ಇದು ಪ್ರಮೋಷನ್ ಜಾಸ್ತಿ ಆಗುತ್ತೆ. ಮತ್ತೆ ಅದು ಕಂಟ್ರೋಲರ್ ಅಂತ ಹೇಳಿದ್ರೆ ಇದು ಮೊದಲು, ಅದಕ್ಕಿಂತ ಮುಂಚೆ ನೀವು ಟ್ರಾನ್ಸ್ಫರ್ ಬಗ್ಗೆ ಕೇಳಿದ್ರೆ ಎಲ್ಲಾ ಸ್ಟೇಷನ್ ಮಾಸ್ಟರ್ಗಳಿಗೆ 4 ವರ್ಷಕ್ಕೊಮ್ಮೆ ಒಂದ್ಸತಿ ಟ್ರಾನ್ಸ್ಫರ್ ಕಂಪಲ್ಸರಿ. ನಾವು ಮತ್ತೆ ಬೇರೆ ಕಡೆಗೆ ರಿಕ್ವೆಸ್ಟ್ ಕೊಟ್ಟು ಬೇರೆ ಸ್ಟೇಷನ್ ಅಲ್ಲಿ ಕೆಲಸ. ಇಂಟರ್ಸ್ಟೇಟ್ ಹಾಕ್ತಾರ, ಹೇಗೆ ಹಾಕ್ತಾರೆ? ಇಲ್ಲ, ನಮ್ದು ನಾನು ಕೆಲಸ ಮಾಡುತ್ತಿರೋದು ಸೌತ್ ವೆಸ್ಟರ್ನ್ ಝೋನ್ ಅಲ್ಲಿ, ಅದರಲ್ಲಿ ಬೆಂಗಳೂರು ಡಿವಿಷನ್. ನನಗೆ ಬೆಂಗಳೂರು ಡಿವಿಷನ್ ಅಲ್ಲಿ ಎಲ್ಲಿ ಬೇಕಾದ್ರೂ ಟ್ರಾನ್ಸ್ಫರ್ ಕೊಡ್ಬೋದು. ನಾನು ರಿಕ್ವೆಸ್ಟ್ ಕೊಟ್ರೆ ಅಲ್ಲೂ ಕನ್ಸಿಡರ್ ಮಾಡ್ಬೋದು. ಅದು ಡಿಪೆಂಡ್ಸ್. ಅಂದ್ರೆ ತುಂಬಾ ದೂರ ಹಾಕುದಿಲ್ಲ. ಈಗ ಉದಾಹರಣೆ ನೀವು ಈಗ ಸೌತ್ ಝೋನ್ ಅಲ್ಲಿ ಮಾಡ್ತಾ ಇದ್ರೆ ಅಲ್ಲಿ ನಾರ್ತ್ ಗೆ ಕೊಂಡು ಹಾಕುದು ಅಂದ್ರೆ ಇಲ್ಲ, ಆ ತರ ಮಾಡುವುದಿಲ್ಲ. ಆ ಝೋನ್ ಅಲ್ಲಿ ಇರ್ತದೆ. ಮತ್ತೆ ಅದೇ ಕಂಟ್ರೋಲರ್ ಅಂತ ಹೇಳಿದ್ರೆ ಎಂತದ್ದು? ನನ್ನ ಸರ್ವಿಸ್ ಅಲ್ಲಿ 2005 ಅಲ್ಲಿ ನಾನು ಹುಬ್ಬಳ್ಳಿಯಿಂದ 5 ವರ್ಷ ಸರ್ವಿಸ್ ಲಾಸ್ ಮಾಡಿಕೊಂಡು ಬೆಂಗಳೂರಿಗೆ ಬಂದೆ. ಅವಾಗ ಒಂದು ಪ್ರಮೋಷನಲ್ ಚಾನ್ಸ್ ಬಂತು. ಅದರಲ್ಲಿ ಸೆಕ್ಷನ್ ಕಂಟ್ರೋಲರ್ ಆಗುವ ಒಂದು ಸಾಧ್ಯತೆ ಇತ್ತು. ಆ ಕಂಟ್ರೋಲ್ ಎಕ್ಸಾಮ್ ಅನ್ನು ಪಾಸ್ ಮಾಡಿ ನಾನು 7 ರಿಂದ 8 ವರ್ಷ ಸೆಕ್ಷನ್ ಕಂಟ್ರೋಲರ್ ಆಗಿ ಕೆಲಸ ಮಾಡಿದೆ. ಅವರ ಕೆಲಸ ಪ್ರಯಾರಿಟಿ. ಒಂದು ಸೆಕ್ಷನ್ ಕಂಟ್ರೋಲರ್ ಕೆಲಸ ಅಂದ್ರೆ ಒಂದು ಸೆಕ್ಷನ್, ಈಗ ಎಕ್ಸಾಂಪಲ್ ಬೆಂಗಳೂರು ಟು ಧರ್ಮಾವರಂ, ಈ ಸೆಕ್ಷನ್ಗೆ ನಾವೇ ಜವಾಬ್ದಾರ. ಯಾವ ಟ್ರೈನು ಪ್ರಯಾರಿಟಿಯಲ್ಲಿ ಹೋಗ್ಬೇಕು ಅಂತ. ಆಲ್ ದ ಸ್ಟೇಷನ್ಸ್ ಆರ್ ಕನೆಕ್ಟೆಡ್ ಟು ದ ಸೆಕ್ಷನ್ ಕಂಟ್ರೋಲರ್. ಇಲ್ಲಿಂದ ಫಾರ್ ಎಕ್ಸಾಂಪಲ್ ಬೆಂಗಳೂರಿಂದ ಕಂಟೋನ್ಮೆಂಟ್, ಬೈಯಪ್ಪನಹಳ್ಳಿ, ಚನ್ನಸಂದ್ರ, ಯಲಹಂಕ, ರಾಜನಗುಂಟೆ, ಧರ್ಮಾವರಂ 20 ಸ್ಟೇಷನ್ಸ್ ಇರ್ತವೆ. ಆಲ್ ದ ಸ್ಟೇಷನ್ಸ್ ಆರ್ ಕನೆಕ್ಟೆಡ್ ಟು ಸೆಕ್ಷನ್ ಕಂಟ್ರೋಲ್. ಯಾವುದೇ ಒಂದು ಟ್ರೈನ್ ಬೆಂಗಳೂರಿಂದ ಹೊರಡಬೇಕಾದ್ರೆ ಸೆಕ್ಷನ್ ಕಂಟ್ರೋಲ್ ಪರ್ಮಿಷನ್ ತಗೊಂಡು ಟ್ರೈನ್ ಸ್ಟಾರ್ಟ್ ಆಗುತ್ತೆ. ನಾನು ಅವರ ಯಾವ ಲೋಕೋಪಾಲಿಟಿ ಇದ್ದಾರೆ, ಅದರಲ್ಲಿ ಎಷ್ಟು ಕೋಚಸ್ ಇದೆ, ಅದರ ಪ್ರಯಾರಿಟಿ ಪ್ರಕಾರ ನಾವು ಟ್ರೈನ್ ಅನ್ನ ಮೂವ್ಮೆಂಟ್ ಕೊಡ್ಬೇಕು. ಅಂದ್ರೆ ನಿಮ್ಗೆ ಸಹ ಅವರು ಕಂಟ್ರೋಲರೇ ಸ್ಟೇಷನ್ ಮಾಸ್ಟರ್ಗೆ ಹೇಳ್ತಾರೆ ಅಂದ್ರೆ ಈ ಟ್ರೈನ್ ಈ ಬಿಡಬೇಕು, ಅಥವಾ ಅಲ್ಲಿ ಲೂಪ್ ಲೈನ್ ಅಥವಾ ಪ್ರೆಸಿಡೆನ್ಸ್ ಆರ್ ಕ್ರಾಸಿಂಗ್ ಅಂತ ಕರಿತೀವಿ, ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಸೆಕ್ಷನ್ ಕಂಟ್ರೋಲರ್. ಹಾಗೆ ಕಂಟ್ರೋಲರ್ ಅಂತ ಹೇಳಿ ಸಪರೇಟ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಒಂದಿದೆ. ಅದು ಡೆಸ್ಟಿನೇಷನ್ ಇಂದ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಡೆಸ್ಟಿನೇಷನ್ ವರೆಗೆ ಅಲ್ಲಿದ್ದು ಕಂಟ್ರೋಲ್
ಫುಲ್ ಇರ್ತದೆ. ಹಾ ಹೌದು. ಓಕೆ. ಸೊ ಆಮೇಲೆ ಈ ಕೆಲವು ಏನಾದ್ರೂ ನಿಮಗೆ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲಿ, ಬೇರೆ ಬೇರೆ ಸಿಚುವೇಶನ್ಸ್ ಅಲ್ಲಿ ಆಗ ಪುನಃ ಅದು ಪ್ರಯಾರಿಟೀಸ್ ಚೇಂಜ್ ಆಗ್ತದಾ? ಹಾ, ಪ್ರಯಾರಿಟೀಸ್ ಚೇಂಜ್ ಆಗುತ್ತೆ ಅವಾಗ. ಈಗ ಉದಾಹರಣೆಗೆ ರೆಗ್ಯುಲರ್ ಬೇಸಿಸ್ ಅಲ್ಲಿ ಈಗ ರಾಜಧಾನಿ ಎಕ್ಸ್ಪ್ರೆಸ್ ಯಾವ್ದಾದ್ರು ಒಂದು ಬರ್ತಾ ಇದೆ, ಅದಕ್ಕೆ ಪ್ರಯಾರಿಟಿ ಕೊಡ್ಬೋದು. ಬಟ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ, ಈಗ ಏನಾದ್ರು ವಾರ ಆಯ್ತು, ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮ್ ಇದ್ದು, ಸೊ ಅಂತ ಟೈಮ್ ನಲ್ಲಿ ಅದೆಲ್ಲ ಹೇಗೆ ಬರ್ತದೆ? ಹಾ, ಇವನ್ ಅವಾಗ ಪ್ರಯಾರಿಟಿ ನಮಗೆ ನಮ್ಮ ಡಿವಿಷನಲ್ ಆಪರೇಷನ್ಸ್ ಮ್ಯಾನೇಜರ್ ಅಂತ ಇರ್ತಾರೆ, ಅವ್ರು ನಮಗೆ ಪ್ರಯಾರಿಟೈಸ್ ಮಾಡ್ತಾರೆ, ಈ ಟ್ರೈನ್ ಅನ್ನು ಮುಂಚೆ ಹೋಗ್ಬೇಕು. ಹಾ, ಓಕೆ. ಸೊ ಆಮೇಲೆ ಈಗ ಕೋವಿಡ್ ಟೈಮ್ ನಲ್ಲಿ ಇದೆಲ್ಲ ಹೇಗೆ ನಡೀತಾ ಇತ್ತು ಅಂದ್ರೆ, ಆಗ ಆಕ್ಚುಲಿ ಎಲ್ಲ ಟ್ರೈನ್ಸ್ ಸ್ಟಾಪ್ ಆಗಿತ್ತಾ? ಈಗ ನಮ್ದು ಬಸ್ಸುಗಳು ಎಲ್ಲ ಸ್ಟಾಪ್ ಆಗಿತ್ತು ಆ ಟೈಮ್ ನಲ್ಲಿ, ನಮ್ಮ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸ್ಟಾಪ್ ಆಗಿತ್ತು. ಬಟ್ ಟ್ರೈನ್ ಇದ್ದು ನಂಗೆ ಐಡಿಯಾ ಇಲ್ಲ, ಅಂದ್ರೆ ಕೆಲವು ಈಗ ಎಮರ್ಜೆನ್ಸಿ ಆಕ್ಸಿಜನ್ ಸಪ್ಲೈ, ಸೊ ಅಂತದ್ದೆಲ್ಲ ಟ್ರೈನ್ ಅಲ್ಲಿ ಇತ್ತಾ ಅಥವಾ ಹೇಗೆ? ಹಾ, ನಾವು ಕರೋನಾ ಟೈಮಲ್ಲಿ ನಮ್ಮ ಕೆಲಸ 24/7 ನಡೀತಲೇ ಇತ್ತು. ನಾವು ಸ್ಟೇಷನ್ಗೆ ಹೋಗ್ಲೇಬೇಕಾಗಿತ್ತು. ಏಕೆಂದರೆ ನಾವು ಕೆಲಸಗಾರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಕ್ಕೆ ಎಂಪ್ಲಾಯಿ ಸ್ಪೆಷಲ್ ಅಂತ ಗಾಡಿಗಳನ್ನು ಓಡಿಸ್ತಾ ಇದ್ವಿ. ಆಮೇಲೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ಲರಿಗೂ ಅಕ್ಕಿ, ಗೋಧಿ, ಬೇಳೆ ಬೇಕಲ್ಲ, ಸೊ ಅದರ ಗೂಡ್ಸ್ ಗಳು ಬರ್ತಾ ಇದ್ವು. ಆಮೇಲೆ ಆಯಿಲ್ ಟ್ಯಾಂಕ್ಸ್, ಗ್ಯಾಸ್, ಈ ಟ್ರೈನ್ಸ್ ಗಳನ್ನೆಲ್ಲ ನಾವು ಮಾಡ್ತಾ ಇದ್ವಿ. ಮತ್ತೆ ಕರೋನಾದಿಂದ ಯಾವ ಟ್ರೈನ್ ದೆಹಲಿ ಬಿಟ್ಟಿತ್ತೋ ಅದು ಇಲ್ಲಿ ಮುಟ್ಟೋವರೆಗೂ ನಾವು ಅದನ್ನ ರಿಸೀವ್ ಮಾಡ್ಬೇಕಾಗ್ತದೆ. ಸೊ ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಕೊಂಡೋಗುವಂತದ್ದು ಟ್ರೈನ್ಗಳು, ಆಮೇಲೆ ಆಕ್ಸಿಜನ್ ಇದನ್ನು ಕೊಂಡೋಗುವಂತದ್ದು ಸಿಲಿಂಡರ್ಗಳನ್ನು, ಅಂತ ಟ್ರೈನ್ಗಳೆಲ್ಲ ಇತ್ತು ಆ ಟೈಮ್ ನಲ್ಲಿ? ಹಾ, ಕೋವಿಡ್ ಅಲ್ಲಿ ಆಕ್ಸಿಜನ್ ಟ್ರೈನ್ಸ್ ಅನ್ನ ಮ್ಯಾಕ್ಸಿಮಮ್ ಗೆ ಪ್ರಯಾರಿಟಿ ಕೊಟ್ಟು ತಗೊಳ್ತೇವೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫುಡ್ ಗ್ರೈನ್ಸ್ ಅಂಡ್ ಆಕ್ಸಿಜನ್, ಮೇನ್ಲಿ ಫುಡ್ ಗ್ರೈನ್ಸ್. ಆ ಟೈಮ್ ನಲ್ಲಿ ಯಾವುದು ಫುಡ್ ಇದ್ದು ಸಪ್ಲೈ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ. ಪೆಟ್ರೋಲಿಯಂ, ಗ್ಯಾಸ್, ಫುಡ್ ಗ್ರೈನ್ಸ್, ಆಕ್ಸಿಜನ್ ಇದೆಲ್ಲ ಪ್ರಯಾರಿಟಿ ಇತ್ತು ಅವಾಗ. ಯಾವುದೇ ಶತಾಬ್ದಿ ಮತ್ತೆ ಇದಕ್ಕೆ ರಾಜಧಾನಿಗೆ ಇದು ಪ್ರಯಾರಿಟಿ ಇರಲಿಲ್ಲ. ಪ್ಯಾಸೆಂಜರ್ ಟ್ರೈನ್ ಪ್ಯಾಸೆಂಜರ್ಸ್ ಇರ್ಲಿಲ್ಲ ಅಂದ್ರೆ ಟ್ರಾವೆಲ್ ಮಾಡ್ಲಿಕ್ಕೆ ಇರ್ಲಿಲ್ಲ, ಟ್ರಾವೆಲ್ ಬ್ಯಾನ್ ಇತ್ತು. ಸೊ ಹಾಗೆ ನಿಮ್ಗೆ ವರ್ಕ್ ಮಾತ್ರ ಇತ್ತು? ನಮ್ಮ ವರ್ಕ್ ಯಾವುದು ಸ್ಟಾಪ್ ಆಗ್ಲೇ ಇಲ್ಲ. ಟ್ರೈನ್ಸ್ ಇತ್ತು, ಪ್ಯಾಸೆಂಜರ್ ಟ್ರೈನ್ಸ್ ಮಾತ್ರ ಎಲ್ಲ ಸ್ಟಾಪ್ ಆಗಿತ್ತ ಅಂತ? ಎಲ್ಲ ಟ್ರೈನ್ಸ್ ಸ್ಟಾಪ್ ಆಗಿತ್ತು, ಓನ್ಲಿ ಗೂಡ್ಸ್ ಟ್ರೈನ್ಸ್ ಮಾತ್ರ ಓಡ್ತಾ ಇತ್ತು. ನಿಮ್ದೀಗ ಇದರಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಟೋಟಲ್ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್? ನಂದು ಟೋಟಲ್ 33.5 ವರ್ಷ ಕೆಲಸ ಮಾಡಿದ್ದೇನೆ. ಈಗ ನೀವು ರಿಟೈರ್ಡ್? ಹಾ, ಈಗ ರಿಟೈರ್ಡ್ ಆಗಿದ್ದೇನೆ. ಲಾಸ್ಟ್ ನಾನು ಕಂಟೋನ್ಮೆಂಟ್ ಇಂದ ಸೆಪ್ಟೆಂಬರ್ 24ರಲ್ಲಿ ರಿಟೈರ್ಡ್ ಆಗಿದ್ದೆ. ಆಮೇಲೆ ನಿಮಗೆ ವೀಕ್ಲಿ ಹಾಲಿಡೇಸ್ ಅಂತ ಹೇಳಿ ಇರ್ತದ? ಈಗ ಸಂಡೇ ಎಲ್ಲ ರಜೆ ಅಂತ ಹೇಳಿ ಇಲ್ಲ, ವಾರದ ರಜೆ ಒಂದು ದಿವಸ, ವಾರದಲ್ಲಿ ಒಂದು ರಜೆ ಸಿಗುತ್ತದೆ. ನಾಟ್ ನೆಸೆಸರಿಲಿ ಆನ್ ಸಂಡೇಸ್. ಒಬ್ಬರಿಗೆ ಭಾನುವಾರ, ಒಬ್ಬರಿಗೆ ಸೋಮವಾರ, ಮಂಗಳವಾರ. ಹೇಗೆ ಅದು ಡಿಸೈಡ್ ಮಾಡೋದು? ಅದು ಸೀನಿಯಾರಿಟಿ ಪ್ರಕಾರ ಡಿಸೈಡ್ ಆಗುತ್ತದೆ. ಆ ರೀತಿ ಇರ್ತದೆ. ಈಗ ನಾನು ಜೂನಿಯರ್ ಮುಗಿಸಿದ್ರೆ ನನಗೆ ಬುಧವಾರನೇ ರಜಾ ಸಿಗುವುದು ವಾರದಲ್ಲಿ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ವರ್ಷಕ್ಕೊಂದ್ಸಲ ನಿಮ್ಗೆ ಎಲೋವೆನ್ಸ್ ಅಂದ್ರೆ ನಿಮ್ಗೆ ಫ್ಯಾಮಿಲಿ ಟೂರ್ ಹೋಗ್ಲಿಕ್ಕೆ, ಸೊ ಅಂತದ್ದೆಲ್ಲ ಫೆಸಿಲಿಟೀಸ್ ಇರ್ತೀಯಾ? ಹಾ, ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ಈಗ ನಮ್ಮ ಗ್ರೇಡ್ಗೆ ಲೆವೆಲ್ 8 ಅಲ್ಲಿ ನಾನು ಇದ್ದೇನೆ. ಇದರಲ್ಲಿ 3 ಫಸ್ಟ್ ಕ್ಲಾಸ್ ಪಾಸ್ಗಳನ್ನು ನೀಡಲಾಗುತ್ತದೆ. ನಾನು ಎಲ್ಲಿಂದ ಎಲ್ಲಿಗಾದರೂ ಸೆಕೆಂಡ್ AC ಅಲ್ಲಿ ವಿತ್ ಫ್ಯಾಮಿಲಿ ಟ್ರಾವೆಲ್ ಮಾಡಬಹುದು. ಇದು ಬಿಟ್ರೆ ಆಲ್ ಓವರ್ ಇಂಡಿಯಾ. ಇದು ಬಿಟ್ರೆ ಇನ್ನೊಂದು ಪ್ರಿವಿಲೇಜ್ ಟಿಕೆಟ್ ಆರ್ಡರ್ ಅಂತ ಕೊಡ್ತಾರೆ, ಅದು ವರ್ಷಕ್ಕೆ 4. ಇದರಲ್ಲಿ ಟೋಟಲಿ ಫ್ರೀ ಇರುವುದಿಲ್ಲ, 1/3 ಚಾರ್ಜ್ ಅನ್ನು ನಾವು ಕೊಡಬೇಕಾಗುತ್ತೆ. ಸೊ ವರ್ಷದಲ್ಲಿ 7 ಸಲ ನಾವು ಟ್ರೈನ್ ಅಲ್ಲಿ ದೂರ ಊರಿಗೆ ಹೋಗ್ಬಾರ್ದು. ಈಗ ನಿಮ್ದು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನಲ್ಲಿ ನೀವು ಫಸ್ಟ್ ಗೆ ಸೇರುವಾಗ ಇದ್ದ ಆ ಸಿಸ್ಟಮ್ಸ್ ಇದರಲ್ಲಿ ಯಾವುದು ನಿಮ್ದು ಸ್ಟೇಷನ್ ಮಾಸ್ಟರ್ ಪ್ಯಾನಲಿಂಗ್ ಇರಲಿ, ಸಿಗ್ನಲಿಂಗ್ ಇರಲಿ, ಆಮೇಲೆ ಟ್ರೈನ್ ಟೈಮಿಂಗ್ಸ್ ಇರಲಿ, ಈ 30 ವರ್ಷದಲ್ಲಿ ಎಷ್ಟು ಚೇಂಜಸ್ ಆಗಿದೆ? ಅಂದ್ರೆ ತುಂಬಾ ಚೇಂಜ್ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತದ? ಅಲ್ಲ, ನಾವು ಎಣಿಸಿದಷ್ಟು ಸಾಕಾಗ್ಲಿಕ್ಕಿಲ್ಲ ಅದು ಆ ಡೆವಲಪ್ಮೆಂಟ್ ಅಂತ ಅನ್ನಿಸ್ತಾ ಅಂತ? ಇಲ್ಲ, ತುಂಬಾ ಚೇಂಜ್ ಆಗಿದೆ. ನನ್ನ ಮೊದಲ ಪೋಸ್ಟಿಂಗ್ ಕ್ಯಾಸಲ್ ರಾಕ್ ಅಂತ ಜೋಯ್ಡಾ ತಾಲೂಕಿನಲ್ಲಿ ಆಗಿತ್ತು. ಅಲ್ಲಿ ಅವಾಗ ಕಲರ್ ಲೈಟ್ ಸಿಗ್ನಲಿಂಗ್ ಇರಲಿಲ್ಲ. ಅವಾಗ ಇನ್ನು ಸೆಮಾಫೋರ್ ಸಿಗ್ನಲಿಂಗ್ ನೀವೆಲ್ಲ ಕೇಳಿರ್ಬೋದು. ಅವಾಗ ಸಿಗ್ನಲ್ ಪಟ್ಟಿ ಇಲ್ಲ, ಆ ತರದ ಸಿಗ್ನಲಿಂಗ್ ಸಿಸ್ಟಮ್ ಅಲ್ಲಿ ನಾನು ಪಟ್ಟಿ ಇರ್ತಾ ಇತ್ತು, ಹಳದಿ ಕೆಂಪು ಪಟ್ಟಿ. ಅದನ್ನು ಹೀಗೆ ಮಾಡುದು, ಅದನ್ನು ಲೋವರ್ ಅಥವಾ ಅಪ್ಪರ್ ಕ್ವಾಡ್ರೆಂಟ್, ಲೋವರ್ ಕ್ವಾಡ್ರೆಂಟ್, ಅಪ್ಪರ್ ಕ್ವಾಡ್ರೆಂಟ್ ಸಿಗ್ನಲ್ ಅಂತ ಇರ್ತಾ ಇತ್ತು. ಅಲ್ಲಿಂದ ನಾನು 91ರಲ್ಲಿ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು. ನನ್ನ ಕೊನೆಯ ಸ್ಟೇಷನ್ ಕಂಟೋನ್ಮೆಂಟ್ ಅಲ್ಲಿ ವಿಡಿಯೋ ಪ್ಯಾನಲ್, ವಿಡಿಯೋ ಡಿಸ್ಪ್ಲೇ ಯೂನಿಟ್, ಆ ಸಿಸ್ಟಮ್ ಅಲ್ಲಿ ಕೆಲಸ ಮಾಡಿದ್ದೆ ನಾನು. ಅದಂದ್ರೆ ತುಂಬಾ ಅಡ್ವಾನ್ಸ್ ಈಗ ಇರೋದ್ರಲ್ಲಿ ತುಂಬಾ ಅಡ್ವಾನ್ಸ್ ಇದೆ. ಆಮೇಲೆ ಈಗ ನಾವು ಕೇಳಿದ್ದೇವೆ, ಇದು ಎಂತಂತ ಹೇಳಿದ್ರೆ ಒಂದು ಸ್ಟೇಷನ್ ಇಂದ ಒಂದು ಸ್ಟೇಷನ್ ನಮ್ಮಂತೆ ಆಂಟಿ ಕೊಲ್ಯೂಷನ್ ಎಂತದೆಲ್ಲ ಟೆಕ್ನಾಲಜಿ ಅಂದ್ರೆ ನಾವೆಲ್ಲ ಪೇಪರ್ ಅಲ್ಲಿ ಓದಿ ಅದು ಕವಚ್ ಅಂತ ಈಗ ಕವಚ್ ಅಂತ ಶುರು ಆಗಿದೆ. ಬಟ್ ಇನ್ನು ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಇನ್ನು ಇಲ್ಲ ಅಂದ್ರೆ ಮಾಹಿತಿ ಇಲ್ಲ, ಅಳವಡಿಸಿದ್ದು ಗೊತ್ತಿಲ್ಲ ನಿಮ್ಗೆ? ಇನ್ನು ಇಲ್ಲ. ಅದಾಗದೆ ಏನಾದ್ರು ಪೈಲಟ್ ಪ್ರಾಜೆಕ್ಟ್ ಆಗಿ ಎಲ್ಲಿಯಾದ್ರೂ ಅದು ಒಂದು ಬರ್ತದೆ, ಆಂಟಿ ಕೊಲ್ಯೂಷನ್ ಡಿವೈಸ್ ಅಂತ. ಆಂಟಿ ಕೊಲ್ಯೂಷನ್ ಡಿವೈಸ್ ಅಂತ. ಈಗ ನಿಮ್ಮ ಈ ಸರ್ವಿಸ್ ನಲ್ಲಿ ಎಲ್ಲಿಯಾದ್ರೂ
ಆಗಬಾರದ್ದು ಘಟನೆ ಅಂದ್ರೆ ಏನಾದ್ರು ದುರಂತ ಅಂದ್ರೆ ನಿಮ್ಮ ಸ್ಟೇಷನ್ ಮಾಸ್ಟರ್ ಏರಿಯಾದಲ್ಲಿ ಆದದ್ದು ಏನಾದ್ರು ಇದೆಯಾ? ಇಲ್ಲ, ಆ ಥರದ ಅನುಭವಗಳು ದೇವರ ದಯೆಯಿಂದ ಯಾವ್ದು ನಾನೊಂದು ಜಸ್ಟ್ ಒಂದು ಕ್ಯೂರಿಯಾಸಿಟಿ ಹಾ. ಏನಾದ್ರೂ ಒಂದು ಬೈ ಮಿಸ್ಟೇಕ್ ಹಾಗೆ ಆದದ್ದು ಏನಾದ್ರು ಇದೆಯಾ ಅಂತ? ಇಲ್ಲ, ಆ ಥರದ್ದು ಯಾವುದು ಇಲ್ಲ, ಏನು ಘಟನೆಗಳು ನಡೆದಿಲ್ಲ. ನಡೆದಿಲ್ಲ. ಆಮೇಲೆ ಇದಿರ್ತದೆ ನೋಡಿ, ಯಾವುದು ಕ್ರಾಸಿಂಗ್. ಹ್ಮ್. ಈಗ ಉದಾಹರಣೆಗೆ ಒಂದು ಸ್ಟೇಷನ್ ನ ಮಧ್ಯದಲ್ಲಿ ಒಂದು ಕ್ರಾಸಿಂಗ್ ಅಂತ ಹೇಳಿ ನಮ್ದು ರೋಡ್ ಬರ್ತದೆ, ಹಾ, ಲೆವೆಲ್ ಕ್ರಾಸಿಂಗ್. ಲೆವೆಲ್ ಕ್ರಾಸಿಂಗ್ ಎಕ್ಸಾಕ್ಟ್ಲಿ. ಸೊ ಆ ರೋಡ್ ಅಲ್ಲಿ ಅಲ್ಲಿದ್ದು ಕಂಟ್ರೋಲು ನಿಮ್ಮ ಹತ್ರ ಇರ್ತದ, ಅಲ್ಲ ಅಲ್ಲಿ ಒಬ್ಬ ಇರ್ತಾನಲ್ಲ ಅದು ಮೇಲೆ ಕೆಳಗೆ ಮಾಡೋದು ಅವನದ್ದೇ ಕಂಟ್ರೋಲ್ ಇರ್ತದ? ನಿಮ್ಗೆ ಇಲ್ಲಿ ಗೊತ್ತಾಗ್ತದ ಅವ ಅಲ್ಲಿ ಮೇಲೆ ಮಾಡಿದ್ದಾನ ಅದು ಬ್ಯಾರಿಯರ್ ಅನ್ನ ಅಥವಾ ಕೆಳಗೆ ಹೌದು. ದ ಗೇಟ್ ಮ್ಯಾನ್ ವರ್ಕ್ಸ್ ಅಂತ ಸ್ಟೇಷನ್ ಮಾಸ್ಟರ್ ಕೆಳಗೆ ಅವರು ಕೆಲಸ ಮಾಡ್ತಾರೆ. ಮಾಡುವಂತದ್ದು ಎಲ್ಲ LC ಗೇಟ್ಗಳಲ್ಲಿ ಫೋನಿನ ಅಳವಡಿಕೆ ಆಗಿರುತ್ತದೆ. ನಾವು ಟ್ರೈನ್ ಪಾಸ್ ಆಗುವ 5 ನಿಮಿಷ ಫೋನ್ ಅಂದ್ರೆ ಇದಕ್ಕೆ ಗೇಟಿಗೆ ಸೆಪರೇಟ್, ಕಂಟ್ರೋಲ್ ಫೋನ್ ಸೆಪರೇಟ್, ಸ್ಟೇಷನ್ ಟು ಸ್ಟೇಷನ್ ಫೋನ್ ಸೆಪರೇಟ್. ಒಂದು 7-8 ಫೋನ್ಗಳ ಬಳಕೆ ಮಾಡಬೇಕಾಗ್ತದೆ ಸ್ಟೇಷನ್ ಮಾಸ್ಟರ್. ಅಂದ್ರೆ ನೀವು ಫೋನ್ ಮಾಡಿ ಹೇಳಿದ್ರೆ ಅವ ಬ್ಯಾರಿಯರ್ ಇದನ್ನು ಬಂದ್ ಮಾಡಿ ಅದನ್ನು ಗೇಟ್ ಅನ್ನು ರೋಡ್ ಟ್ರಾಫಿಕ್ ಗೆ ಕ್ಲೋಸ್ ಮಾಡಿ ಸಿಗ್ನಲ್ ಅನ್ನು ಕೊಡ್ತಾರೆ. ಅವ ಟ್ರೈನ್ ನೋಡಿ ಅಥವಾ ಟೈಮಿಂಗ್ ಇಲ್ಲ. ಮತ್ತೆ ಇವಾಗೆಲ್ಲ ಇಂಟರ್ಲಾಕಿಂಗ್ ಎಲ್ಲ ತುಂಬಾ ಅಡ್ವಾನ್ಸ್ ಬಂದಿದೆ. ಅಂದ್ರೆ ಅವ ಅಲ್ಲಿ ಬಂದ್ ಮಾಡಿದಾನ ಇಲ್ವಾ ಅಂತ ನಿಮ್ಗೆ ಕನ್ಫರ್ಮೇಶನ್ ಸಿಗ್ತದಾ? ಯಾವುದು? ಈಗ ಗೇಟ್ ಅವ ಬಂದ್ ಕ್ಲೋಸ್ ಮಾಡಿದಾನ ಇಲ್ವಾ ಅಂತ ಹೇಳಿ ನಿಮ್ಗೆ ಸಿಗ್ನಲ್ ಅಲ್ಲಿ ಗೊತ್ತಾಗ್ತದೆ. ಬಟ್ ಈಗ ಗೇಟ್ ಇಲ್ಲದ್ದು ಕೆಲವು ಸ್ಟೇಷನ್ಗಳು ಕ್ರಾಸಿಂಗ್ ಗಳು ಇವೆ ಇನ್ನು ಸಹ, ಅಥವಾ ಈಗ ಎಲ್ಲ ನಿರ್ಮೂಲನೆ ಆಗ್ತಾ ಇದೆ ಅಲ್ಲ? ಈಗ ಓಪನ್ ಅಂತ ಹೇಳಿ ಓಪನ್ ಇದು ಇಲ್ಲ, ಕಮ್ಮಿ ನಿರ್ಮೂಲನೆ ಆಗಿದೆ. ಓಕೆ, ನಿಮ್ಗೆ ಈಗ ಮೊದ್ಲಿಗಿಂತ ತುಂಬಾ ಟ್ರಾಫಿಕ್ ಜಾಸ್ತಿ ಆಗಿದೆ, ಅಂದ್ರೆ ಜಾಸ್ತಿ ಟ್ರೈನ್ಸ್ ಆಗ್ತಾ ಇದ್ದಾರೆ, ಆಮೇಲೆ ಫ್ರೀಕ್ವೆನ್ಸಿ ಕೂಡ ಜಾಸ್ತಿ ಆಗ್ತಾ ಉಂಟು. ಹಾಗೆ ನಿಮ್ದು ಆ ಕೆಲಸದ್ದು ಡೆನ್ಸಿಟಿ ಅಂತ ಹೇಳಿದ್ರೆ ಆ ಒಂದು ಹೆಕ್ಟಿಕ್ನೆಸ್ ಎಷ್ಟು ಜಾಸ್ತಿ ಆಗಿದೆ? ಎಷ್ಟು ನೀವು ಅಲ್ಲಿ ಬ್ಯುಸಿ ಇರ್ತೀರಿ? ಅಂದ್ರೆ ಕಾಲ್ಸ್ ನೀವು ಅಟೆಂಡ್ ಮಾಡೋದಿರ್ಲಿ, ಇದನ್ನೆಲ್ಲ ಮಾಡುವಂಥದ್ದಿರಲಿ. ಹೌದು, ತುಂಬಾ ಹೆಕ್ಟಿಕ್ ಆಗಿರ್ತವೆ. ನಮ್ಮ ಸೆಕ್ಷನ್ ಕಂಟ್ರೋಲ್ ಕೆಲಸ 6 ಗಂಟೆಯದ್ದು, ಮಧ್ಯಾಹ್ನ 12ರಿಂದ 6ವರೆಗೆ ನಮ್ಮ ಕೆಲಸ ಇರುತ್ತದೆ. ಈ 6 ಗಂಟೆಯಲ್ಲೂ ನಾವು ಕಂಟಿನ್ಯೂಸ್ ಮಾತಾಡ್ಬೇಕಂತ ಪ್ರಸಂಗ ಇರುತ್ತದೆ. ಈ ನಮ್ಮ ಪ್ರಯಾರಿಟಿ ಎಲ್ಲಾ ಟ್ರೈನ್ಸ್ ಗಳನ್ನ ಸೇಫ್ ಆಗಿ ಪಂಕ್ಚುವಲ್ ಆಗಿ ಒಂದು ಸ್ಟೇಷನ್ ಇಂದ ಒಂದು ಸ್ಟೇಷನ್ಗೆ ತಗೊಂಡು ಹೋಗ್ಬೇಕು. ಉದಾಹರಣೆಗೆ ಒಂದು ಗಾಡಿ ಬೆಂಗಳೂರಿಂದ 8 ಗಂಟೆ ಹೊರಟಿದ್ದು ಧರ್ಮವರಂಗೆ 11 ಗಂಟೆಗೆ ಮುಟ್ಟಿಸಬೇಕು. ಇಲ್ಲದಿದ್ದರೆ ಸೆಕ್ಷನ್ ಕಂಟ್ರೋಲ್ ಅದಕ್ಕೆ ಉತ್ತರ ಕೊಡಬೇಕಾಗುತ್ತದೆ. ನೀವು ರೆಸ್ಪಾನ್ಸಿಬಲ್ ಫಾರ್ ದಟ್ ಪಂಕ್ಚುವಲ್ ರನ್ನಿಂಗ್ ಆಫ್ ದ ಟ್ರೈನ್. ಇಲ್ಲದಿದ್ದರೆ ನನ್ನ ಕ್ರಾಸಿಂಗ್ ಗಳು ಅಥವಾ ನನ್ನ ಲೈನ್ ಕ್ಲಿಯರ್ ಗಳು ಸರಿ ಇಲ್ಲ ಅಂತ ಡಿಸೈಡ್ ಆಗುತ್ತೆ. ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ಟ್ರೈನ್ ರೀಚ್ ಆದಾಗ ಟ್ರೈನ್ ರೈಟ್ ಟೈಮ್ ಹೋಯ್ತು ಅಂದ್ರೆ ನಾವು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಎಲ್ಲ ಟ್ರೈನ್ಸ್ಗೂ ಟೈಮ್ ಟೇಬಲ್ ಇರುತ್ತೆ. ಆ ಟೈಮ್ ಟೇಬಲ್ ಪ್ರಯಾರಿಟಿ ಪ್ರಕಾರ ನಾವು ಗೂಡ್ಸ್ ಅನ್ನು ಓಡಿಸ್ತೀವಿ. ಎಕ್ಸ್ಪ್ರೆಸ್ಗೆ ಎಲ್ಲ ತನ್ನ ಪರ್ಟಿಕ್ಯುಲರ್ ವೇ ಇದೆ. ರನ್ನಿಂಗ್ ಎಕ್ಸ್ಪ್ರೆಸ್ ಟ್ರೈನ್ ಇಸ್ ನಾಟ್ ಎ ಬಿಗ್ ಇಶ್ಯೂ. ಓನ್ಲಿ ಗೂಡ್ಸ್ ಟ್ರೈನ್ಗಳನ್ನ ಅವರ ಡ್ಯೂಟಿಯ ಅವಧಿಯಲ್ಲಿ ಅದನ್ನ ಇನ್ನೊಂದು ಕಡೆ ಮುಟ್ಟಿಸುವ ಜವಾಬ್ದಾರಿ ಸೆಕ್ಷನ್ ಕಂಟ್ರೋಲ್ ಅಂತ ದೊಡ್ಡ ಕೆಲಸ. ಯಾಕಂದ್ರೆ ಎಲ್ಲ ಕಡೆ ನಿಲ್ಲಿಸಿ ಅವರ 10 ಗಂಟೆಯ ಕೆಲಸದಲ್ಲಿ ಅದನ್ನ ಅಲ್ಲಿಗೆ ವೈಟ್ ಫೀಲ್ಡ್ ಬಿಟ್ಟಿದ್ದನ್ನ ಧರ್ಮವರ ಮುಟ್ಟಿಸುವ ಜವಾಬ್ದಾರಿ ಸೆಕ್ಷನ್ ಕಂಟ್ರೋಲ್ಗೆ ಇರುತ್ತದೆ. ಅವನದ್ದು ಜಾಸ್ತಿ ಆಗ್ತದೆ. ಜಾಸ್ತಿ ಆಗ್ತದೆ. ಬಟ್ ಲೋಕೋ ಪೈಲಟ್ಸ್ಗೆ ಈಗ ಸೇಫ್ಟಿ ರೂಲ್ಸ್ ಬಂದಿರೋದ್ರಿಂದ ಅವ್ರು ಎಲ್ಲಿ ಅಂದ್ರೆ ಅಲ್ಲೇ ಸೆಕ್ಯೂರ್ ಮಾಡಿ ಹೋಗ್ಬಿಡ್ತಾರೆ. ಅವರು ಡ್ಯೂಟಿ ಅವರ್ಸ್ ಮುಗಿದ ತಕ್ಷಣ, ಈಗ ಉದಾಹರಣೆಗೆ ಒಂದು ಸಣ್ಣ ಸ್ಟೇಷನ್ ನಲ್ಲಿ ಡ್ಯೂಟಿ ಅವರ್ಸ್ ಮುಗೀತು, ಅವ ಎಂತ ಮಾಡ್ದ ಅಲ್ಲಿಂದ ಅವರಿಗೆ ಅಲ್ಲಿಂದ ಮುಂದೆ ಬೇರೆ ರಿಲೀಫ್ ಅಂತ ಕಳಿಸ್ತೇವೆ. ಆಮೇಲೆ ಅವ ಬಿಟ್ಟು ಹೋಗ್ಬೋದು. ಬಿಟ್ಟು ಹೋಗ್ಬೋದು. ಆ ಶಟ್ ಡೌನ್ ಸೆಕ್ಯೂರ್ ಮಾಡಿ ಲೋಕೋನ್ನ ಸೆಕ್ಯೂರ್ ಮಾಡಿ ಹೋಗ್ಬಿಡ್ತಾರೆ. ಅವ್ರು ಫಾರ್ಮೇಶನ್ ಸೆಕ್ಯೂರ್ ಮಾಡಿ ಹೋಗ್ಬಿಡ್ತಾರೆ. ಅವರು ಅದು ಎಲ್ಲೇ ಇರ್ಲಿ ಬೇಕಾದ್ರೆ ಅವ್ರ ಡ್ಯೂಟಿ ಅವರ್ಸ್ ಆಯ್ತು ಅಂದ್ರೆ ದೇ ವಿಲ್ ನಾಟ್ ಬಿ ಫೋರ್ಸ್ಡ್ ಟು ವರ್ಕ್. ಬಟ್ ನಿಮ್ಗೆ ರಿಪೋರ್ಟ್ ಮಾಡಬೇಕು. ಹೌದು, ಅಂದ್ರೆ ಹೋಗ್ತಾ ಇದ್ರೆ ನೀವು ಅದಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡ್ತಾರೆ, ಅಲ್ಲಿಂದ ಕಂಟಿನ್ಯೂ ಆಗ್ತದೆ. ಹೌದು. ಸೊ ಇದರಲ್ಲಿ ಈಗ ಪ್ಯಾಸೆಂಜರ್ ಟ್ರೈನ್ ನಲ್ಲಿ ಕೂಡ ಹಾಗೆ, ಈಗ ಅವರದ್ದು ಟೈಮ್, ಈಗ ಫಾರ್ ಎಕ್ಸಾಂಪಲ್ ಒಂದು ಮಂಗಳೂರಿನಿಂದ ಅಹಮದಾಬಾದಿಗೆ ಒಂದು ಟ್ರೈನ್ ಹೊರಟಿದೆ, ಅದು 24 hours ಇದು ಜರ್ನಿ. ಸೊ ಆ ಜರ್ನಿಯಲ್ಲಿ ಒಬ್ಬ ಲೋಕೋ ಪೈಲಟ್ ಮಂಗಳೂರಿನಲ್ಲಿ ಅವನದು ಸ್ಟಾರ್ಟ್ ಆದ್ರೆ ಡ್ಯೂಟಿ, ಸಪೋಸ್ ಇಲ್ಲಿ ಚಿಪ್ಲೂನಿಗೆ ಹೋಗುವಾಗ ಅವನದ್ದು ಡ್ಯೂಟಿದು ಟೈಮ್ ಆಯ್ತು, ಅವ ಇಳಿದು ಹೋಗ್ತಾನ ಅಲ್ಲ, ಹೇಗೆ? ಹೌದು, ಒಂದೊಂದು ಸೆಕ್ಷನ್ ಅಂತ ಮಾಡಿರ್ತಾರೆ. ಈಗ ಉದಾಹರಣೆಗೆ ಬೆಂಗಳೂರಿಂದ ಹೊರಟಿರುವ ಟ್ರೈನ್ ಬಗ್ಗೆ ನನಗೆ ಮಾಹಿತಿ ಇದೆ. ಬೆಂಗಳೂರಿಂದ ಹೊರಟ ಟ್ರೈನ್ಗಳು ಗೂಟಿ ಅಂತ ಒಂದು 250 ಕಿಲೋಮೀಟರ್ ಅಲ್ಲಿವರೆಗೂ ಅವರು ಲೋಕೋ ಪೈಲಟ್ಸ್ ಕೆಲಸ ಮಾಡಬೇಕು. ಲೋಕೋ ಪೈಲಟ್ಸ್ ಅಂಡ್ ಟ್ರೈನ್ ಮ್ಯಾನೇಜರ್, ಗಾರ್ಡ್ಸ್ ಅಂತ ಏನು ಕರಿತೀವಲ್ಲ, ಅವ್ರಿಗೂ ಅಲ್ಲಿ ಕರಿಬೇಕು. ಅವ್ರಿಗೆ ಅಲ್ಲಿಂದ ಶಿಫ್ಟ್ ಕ್ರೂ ಚೇಂಜಿಂಗ್ ಪಾಯಿಂಟ್ ಅಂತ ಅಲ್ಲಿ ಮಾಡಲಾಗುತ್ತೆ.
ಅದಕ್ಕೆ ಇವ ಎಳಿತಾನೆ, ಇನ್ನೊಬ್ರು ಕಂಟಿನ್ಯೂ ಮಾಡಿ ಕಂಟಿನ್ಯೂ ಆಗ್ತದೆ. ನೈಟ್ ಕೂಡ ಹಾಗೆ ಅವರು ಅದು ಶಿಫ್ಟ್ ಪ್ರಕಾರ ಅದು ಹೌದು, ಗೊತ್ತಾಗುತ್ತೆ. ಪ್ರಯಾಣಿಕರಿಗೆ ಇದ್ರ ಬಗ್ಗೆ ಯಾವುದು ಮಾಹಿತಿ ಗೊತ್ತೇ ಆಗೋದಿಲ್ಲ. ಅದೇ ಸಿಗೋದಿಲ್ಲ. ನಮ್ದು ಟ್ರೈನ್ ಹೋಗ್ತಾ ಇರ್ತದೆ, ನಿಮ್ದು ನಮ್ಮ train ಹೋಗ್ತಾ ಅದೇ ಇರ್ತದೆ. ಡ್ರೈವರ್ ಇರ್ಬೋದು, ಬಸ್ ಅಲ್ಲಿ ಇದ್ದ ಹಾಗೆ ಹೌದು. ಇದೇ ಡ್ರೈವರ್ ಅಲ್ಲಿ ಇರ್ತಾನೆ ಅಂತ ಇಲ್ಲ ಯಾಕೆ ಇಲ್ಲ ಇರುದಿಲ್ಲ? ಇಲ್ಲ ಇಲ್ಲ. ಅಲ್ಲಿ ಬೇರೆ ಇರ್ತಾನೆ. ಹೌದು ಹೌದು. ಆಮೇಲೆ ಈಗ ಕೆಲವು ತೀರಾ ಇಂಟೀರಿಯರ್, ಕೆಲವು ರೂರಲ್ ಇದಿರ್ತದೆ ನೋಡಿ ಸ್ಟೇಷನ್ಸ್, ಯಾರು ಇರುದಿಲ್ಲ ಅಲ್ಲಿ. ಸೊ ಅಲ್ಲಿ ಸ್ಟೇಷನ್ ಮಾಸ್ಟರ್ಗೆ ನೈಟ್ ಎಲ್ಲ ಸೇಫ್ಟಿ ಇದೆಲ್ಲ ಹೇಗೆ? ಪೊಲೀಸ್ ಇರ್ತಾರಾ? ಅಲ್ಲ ಪ್ರತಿ ಸ್ಟೇಷನ್ಗೆ ಪೊಲೀಸ್ ಕಂಪಲ್ಸರಿ ಇರ್ತಾರೆ, ಅಂದ್ರೆ ರೈಲ್ವೆ ಪೊಲೀಸ್ ಇರ್ತದ ಹೇಗೆ? ಇಲ್ಲ ಇಲ್ಲ, ಎಲ್ಲಾ ಸ್ಟೇಷನ್ ಅಲ್ಲೂ ರೈಲ್ವೆ ಪೊಲೀಸ್ ಇರೋದಿಲ್ಲ. ಹಾ. ಓನ್ಲಿ ಮಾಡರ್ನೈಸ್ಡ್ ಸ್ಟೇಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಬೆಂಗಳೂರು, ಹಾ. ಹಿಂದೂಪುರ್, ದೊಡ್ಡ ಧರ್ಮಪುರಿ ಅಂತ ಸ್ಟೇಷನ್ ಅಲ್ಲಷ್ಟೇ ರೈಲ್ವೆ ಪೊಲೀಸ್ ಪೊಲೀಸ್ ಮತ್ತೆ ಇರ್ತಾರೆ. ಹಾ, ಹಾ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. ಅದೇ ಇಂಥ ಸ್ಟೇಷನ್, ಸಣ್ಣ ಸಣ್ಣ ಸ್ಟೇಷನ್ ಅಲ್ಲೆಲ್ಲ ನೈಟ್ ಡ್ಯೂಟಿಗಿದ್ದ ಸ್ಟೇಷನ್ ಮಾಸ್ಟರ್ ಮಾತ್ರ ಇರ್ತಾರಲ್ಲ, ಬೇರೆ ಯಾರು? ಇನ್ನೊಬ್ರು ಸಹ ಪಾಯಿಂಟ್ಸ್ ಮನ್ ಅಂತ ನಮ್ ಜೊತೆ ಇರ್ತಾರೆ. ಅವರ ರೆಸ್ಪಾನ್ಸಿಬಿಲಿಟಿ ಏನು? ಅವ್ರ Pointsman. ರೆಸ್ಪಾನ್ಸಿಬಿಲಿಟಿ ಟೋಕನ್ ಅನ್ನ ಹ್ಯಾಂಡ್ ಓವರ್ ಮಾಡೋದು, ಸ್ಟೇಷನ್ ಮಾಸ್ಟರ್ಗೆ ಸಹಾಯಕನಾಗಿ ಕೆಲಸ ಮಾಡೋದು. ಕೆಲಸ ಮಾಡುದು ಅಂದ್ರೆ ಇಬ್ಬರೇ ಇರುದು. ಹಾ, ಇಬ್ರೇ ಇರೋದು. ಈ ಸಣ್ಣ ಬರೇ ಸಣ್ಣ ಸ್ಟೇಷನ್ ಗಳಲ್ಲೆಲ್ಲ ಇಬ್ರೇ ಇಬ್ರೇ ಇರೋದು. ಒಂದು ಸ್ಟೇಷನ್ ಮಾಸ್ಟರ್ ಫುಲ್ ನೈಟ್ ಇಬ್ಬರೇ ಇರ್ತಾರೆ. ಇಬ್ರೇ ಇರ್ತೀವಿ. ಬೇರೆ ಏನು ಅವರಿಗೆ ಸೇಫ್ಟಿ ಇಲ್ಲ ಆಕ್ಚುಲಿ ಹಾ, ನೋಡ್ಲಿಕ್ಕೆ ಇಲ್ಲ, ಹೋದ್ರೆ. ಅಂದ್ರೆ ಯಾರಾದ್ರೂ ಬಂದ್ರು ಏನಾದ್ರು ದರೋಡೆ ಮಾಡಿ ಇದ್ದದ್ದು ಕ್ಯಾಶ್ ಎಲ್ಲ ಇಟ್ಕೊಂಡು ಹೋದ್ರೆ ಇಲ್ಲ ಎಂತ ಆಗುತ್ತೆ, ಮಾಡೋದು? ಬಟ್ ದರ್ ಇಸ್ ನೋ ಸೇಫ್ಟಿ ಫಾರ್ ವೇ ಸೈಡ್. ಹಾಗಿದ್ರೆ ಅಲ್ಲಿ ಏನಾದ್ರೆ ಆಮೇಲೆ ನಾವು ಮೆಸೇಜ್ ಕೊಡಬೇಕು ಅಷ್ಟೇ. ಹಾ, ಅದೇ ಆಮೇಲೆ ಬಟ್ ಅಲ್ಲಿ ಸ್ವಲ್ಪ ಕೆಲಸ ಮಾಡುದೆಲ್ಲ ಸ್ವಲ್ಪ ರಿಸ್ಕ್ ಇರ್ಬೋದು ಕೆಲವು ಆ ಏರಿಯಾದಲ್ಲಿ. ಥರದ್ದು ಯಾವುದು ಏನು ರಿಪೋರ್ಟ್ ಆಗ್ಲಿಲ್ಲ. ಯಾವುದು ನಾವು ಸಣ್ಣ ಸಣ್ಣ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿದ್ದೇವೆ ಆ ಥರದ್ದು ಬೇರೆ ನೀವು ಏನು- ಸ್ಟೇಟ್ ಅಲ್ಲಿ ಎಲ್ಲಿ ಮಾಡಿ? ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದೆ ಇಲ್ಲಿ ಏನು ತಗೊಂಡೋಗ್ಲಿಕ್ಕೆ ಏನು ಇಲ್ಲ ಅಂತ ಅವ್ರಿಗೆ ಗೊತ್ತಿರ್ತದೆ ಕಳ್ಳರಿಗೆ. ನೀವು ಬೇರೆ ಸ್ಟೇಟ್ ಅಲ್ಲಿ ಎಲ್ಲಿ ಮಾಡಿದ್ದೀರಿ? ಅಂದ್ರೆ ನಾರ್ತ್ ಅಲ್ಲಿ ಎಲ್ಲ ಮಾಡಿದ್ದಾರೆ? ನಾರ್ತ್ ಅಲ್ಲಿ ಇಲ್ಲ, States ಅಲ್ಲಿ? ಬೇರೆ ಸ್ಟೇಟ್ಸ್ ಅಂದ್ರೆ ಆಂಧ್ರದಲ್ಲಿ ಒಂದು ಮಕ್ಕಾಜಿಪಳ್ಳಿ ಅಂತ ಒಂದು ಸ್ಟೇಷನ್ ಅಲ್ಲಿ ಕೆಲಸ ಮಾಡಿದ್ದೇನೆ. ಓಕೆ. ಆಮೇಲೆ ತಮಿಳ್ನಾಡು, ತಮಿಳ್ನಾಡಲ್ಲಿ ಎಲ್ಲೂ ಕೆಲಸ ಮಾಡಿ, ಕೇರಳ ಕೇರಳನೂ ಇಲ್ಲ. ಇಲ್ಲ, ಕರ್ನಾಟಕ, ಕರ್ನಾಟಕದಲ್ಲೇ ಕರ್ನಾಟಕ ಮತ್ತೆ ಆಂಧ್ರ ಎರಡು ಕಡೆ ಮಾಡಿ. ಎರಡು ಕಡೆ. ಆಮೇಲೆ ನಿಮ್ಗೆ ಈಗ ಪ್ರೈವೇಟ್ ಕಂಪನಿಗಳಲ್ಲಿ ಇದ್ದ ಹಾಗೆ ಇನ್ಶೂರೆನ್ಸ್, ಮೆಡಿಕಲ್, ಸೊ ಬೇರೆ ಏನು ಫೆಸಿಲಿಟೀಸ್ ಇದೆ ಗವರ್ಮೆಂಟ್ ಇಂದ? ನಿಮ್ಮ ಫೆಸಿಲಿಟೀಸ್ ಅಂತಂದ್ರೆ ಫ್ಯಾಮಿಲಿಗೆ ಮೊದಲು ಫ್ರೀ ಪಾಸ್, ಪ್ರಿವಿಲೇಜ್ ಪಾಸ್ ವರ್ಷಕ್ಕೆ 3, PTO 4, ಓಕೆ. 1/3 ಚಾರ್ಜ್. ಹಾ. ಆಮೇಲೆ ಎಜುಕೇಶನ್ ಅಲೋನ್ಸ್ ಅಂತ ಕೊಡ್ತಾರೆ, ಹಾ. 2250 ರೂಪಾಯಿ ಒಂದು ಮಗುವಿಗೆ ಹಾ. ಒಂದು ತಿಂಗಳಿಗೆ ಅಂತ. ತಿಂಗಳಿಗೆ? ತಿಂಗಳಿಗೆ. ಓಕೆ. ಅಂದ್ರೆ ಆಲ್ಮೋಸ್ಟ್ 25,000 ರೂಪಾಯಿ, 30,000 ರೂಪಾಯಿ ಹಾ, ವರ್ಷಕ್ಕೆ. 25-30 ಸಾವಿರ ರೂಪಾಯಿ ವರ್ಷಕ್ಕೆ ಒಂದು ಮಗುವಿಗೆ ಸಿಗುತ್ತದೆ. ಆಮೇಲೆ ಪ್ರೊಫೆಷನಲ್ ಕೋರ್ಸ್ ಮಾಡೋರಿಗೆ ಸ್ಟೂಡೆಂಟ್ ಬೆನಿಫಿಟ್ ಫಂಡ್ ಅಂತ 18,000 ರೂಪಾಯಿ ಒಂದು ಗೌರವಧನ ಕೊಡ್ತಾರೆ. ಆಮೇಲೆ ಮೆಡಿಕಲ್ ಫೆಸಿಲಿಟಿಗೆ ನಮ್ಮ ರೈಲ್ವೆ ಆಸ್ಪತ್ರೆಯೇ ಇದೆ. ಒಳ್ಳೆ ಇದೆಯಾ ಅಂದ್ರೆ ಆಸ್ಪತ್ರೆ? ಹಾ, ಒಳ್ಳೆದೇ ಇದೆ. 24 ಗಂಟೆ ತೆರೆದಿರ್ತದೆ. ಇರ್ತದೆ. ಯಾವಾಗ ಬೇಕಾದ್ರೆ ನಾವು ಹೋಗಿ ಸರಿಸ್ತೀವಿ. ನೀವು ಮಾತ್ರ ಅಲ್ಲಿಗೆ ಹೋಗ್ಬೇಕು. ಯಾವ ಟ್ರೀಟ್ಮೆಂಟ್ ಗೆ ಅಲ್ಲಿಗೆ ಹೋಗ್ಬೇಕು. ಹಾ. ಇಲ್ಲಿ ಬೇರೆ ಈಗ ಲೇಟೆಸ್ಟ್ ಆಗಿ ಈಗ ನಮಗೆ ಕೇಂದ್ರ ಸರ್ಕಾರದಿಂದ ಎಂಪ್ಯಾನಲ್ಡ್ ಹಾಸ್ಪಿಟಲ್ ಅಂತ ಮಾಡಿದ್ದಾರೆ. ಒಂದು ಬೆಂಗಳೂರಿನಲ್ಲಿ ಒಂದು 10-15 ಆಸ್ಪತ್ರೆಗಳಿವೆ. ಅಲ್ಲಿ ಹೋಗಿ ನಾವು ಟ್ರೀಟ್ಮೆಂಟ್ ಅನ್ನು ತಗೋಬಹುದು. ಬಟ್ ಇವ್ರ ಹತ್ರ ಪರ್ಮಿಷನ್, ನಾವು ರೈಲ್ವೆ ಹಾಸ್ಪಿಟಲ್ಗೆ ಮೊದಲು ಹೋಗಿ ಪರ್ಮಿಷನ್ ತಗೊಂಡು ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕು. ಈಗ ನಿಮ್ಗೆ ಈ ಕೊರೋನಾ ಟೈಮ್ ನಲ್ಲಿ ಏನಾದ್ರೂ ಎಕ್ಸ್ಟ್ರಾ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿತ್ತ? ಅಂದ್ರೆ ನಿಮ್ಮ ಡ್ಯೂಟಿ ಬಿಟ್ಟು, ಈಗ ನಿಮ್ದು ಡ್ಯೂಟಿ ಅವರ್ಸ್ ಬಿಟ್ಟು ನೀವು ಎಕ್ಸ್ಟ್ರಾ ಒಂದು 2 ಗಂಟೆ 3 ಗಂಟೆ ಕೆಲಸ? ಇಲ್ಲ ಇಲ್ಲ, HOR ಪ್ರಕಾರ ನಾವು ಒಂದು ದಿವಸಕ್ಕೆ 8 ಗಂಟೆಗಿಂತ ಕೆಲಸ ಜಾಸ್ತಿ ಮಾಡುವ ಹಾಗೆ ಇಲ್ಲ. ಎಷ್ಟೇ ಎಮರ್ಜೆನ್ಸಿ ಇದ್ರೂ ಕೂಡ, ಎಷ್ಟೇ ಎಮರ್ಜೆನ್ಸಿ ಇದ್ರೂ ನಮ್ಮ ರೂಲ್ಸ್ ಇದ್ರ ಪ್ರಕಾರ, HOR ಪ್ರಕಾರನೇ ನಮಗೆ ರೂಲ್ಸ್. ಅಂದ್ರೆ ಈ ಯುದ್ಧ ಟೈಮ್ ನಲ್ಲಿ ಎಲ್ಲ ಇದ್ದ ಹಾಗೆ ಅಂತ ಸಿಚುವೇಶನ್ಸ್ ನಿಮ್ಮ ಇಲ್ಲ ಇಲ್ಲ ಬರುದಿಲ್ಲ? ಓನ್ಲಿ 24 ಗಂಟೆ ಇದನ್ನ ನಾವು 3 ವಿಂಗಡಣೆ ಮಾಡ್ಕೊಳ್ತಾ ಇದ್ವಿ. ಇವಾಗ ಬರೀ 2 ವಿಂಗಡಣೆ, ಬಂದು ಹೋಗೋದಕ್ಕೆ ಅನುಕೂಲವಾಗ್ಲಿ ಅಂತ ಎರಡು ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಒಬ್ಬರು ಬೆಳಿಗ್ಗೆ, ಒಬ್ಬರು ರಾತ್ರಿ. ಆಮೇಲೆ ನಿಮ್ಗೆ ಏನೇನು ರೆಕಗ್ನಿಷನ್ ಸಿಕ್ಕಿದೆ? ಎಲ್ಲರೂ ಅವಾರ್ಡ್ಸ್, ಆಮೇಲೆ ಯಾರದ್ದು ಇದು ಮಾಡಿ ರೆಕಗ್ನೈಸ್ ಮಾಡಿದ್ದು ಅಂತದ್ದೇನಾದ್ರು? ಹಾ, ರಿಕಗ್ನೇಷನ್ ಅಲ್ಲಿ ಒಂದು ಸುಮಾರು 4-5 ರಿಕಗ್ನೇಷನ್ ಸಿಕ್ತು. ನಾನು 2009ರಿಂದ ಕಂಟ್ರೋಲರ್ ಆಗಿ ಕೆಲಸ ಶುರು ಮಾಡಿದೆ. 2011ರಲ್ಲಿ ಪಂಕ್ಚುಯಾಲಿಟಿ ಅವಾರ್ಡ್ ಅಂತ ಒಂದು ಬಂತು. ಆದ್ರೆ ನನ್ನ ಕೆಲಸದಲ್ಲಿ ಯಾವುದೇ ಒಂದು ಟ್ರೈನು ಪಂಕ್ಚುಯಾಲಿಟಿಯನ್ನು ಕಳೆದುಕೊಂಡಿಲ್ಲ. ಎಲ್ಲ ಟ್ರೈನ್ಸ್, ಬೆಂಗಳೂರಿಂದ ಹೊರಟ ಟ್ರೈನ್ಗಳು ಎಲ್ಲ ತಮ್ಮ ಸ್ಥಾನಗಳಿಗೆ ಸರಿಯಾದ ಸಮಯಕ್ಕೆ ತಲುಪಿ ಆವಾಗ ಒಂದು ಸೇಫ್ಟಿ ಒಂದು 500 ರೂಪಾಯಿ ಅವಾರ್ಡ್ ಮತ್ತು ಒಂದು T-ಶರ್ಟ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ರು. ಆಮೇಲೆ 2012ರಲ್ಲಿ DRM ಅವಾರ್ಡ್ ಅಂತ ಕೊಡಲಾಗುತ್ತದೆ, ಅಂದ್ರೆ ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಅವಾರ್ಡ್ ಅಂತ ಕೊಡಲಾಗುತ್ತದೆ. ಅದು ಒಳ್ಳೆಯ ಕಂಟ್ರೋಲರ್ಗೆ ಸೆಲೆಕ್ಟ್ ಮಾಡಿ ನನಗೆ ಆ ಅವಾರ್ಡ್ ಅಲ್ಲಿ ಸಿಕ್ತು. ಆಮೇಲೆ 1 ವರ್ಷ ಬಿಟ್ಟು ಇನ್ನೊಂದು COM ಅವಾರ್ಡ್ ಅಂತ ಕರೀತಾರೆ, ಅಂದ್ರೆ ಚೀಫ್ ಆಪರೇಷನ್ಸ್ ಮ್ಯಾನೇಜರ್. ಇದು ಝೋನ್ ಇಂದ ಗುರುತಿಸುವ ಅವಾರ್ಡ್ ಇದು. ಆ ಅವಾರ್ಡ್ ಅನ್ನು ನಾನು ಪಡೆದೆ ಆಸ್ ಎ ಸೆಕ್ಷನ್ ಕಂಟ್ರೋಲರ್. ಆಮೇಲೆ ಎಲ್ಲರೂ ಅವಾಗ ರೇಗಿಸಿದ್ರು, ಇನ್ನು ಒಂದೇ ಜನರಲ್ ಮ್ಯಾನೇಜರ್ ಇದು ಉಳಿದಿದೆ ಅಂತ ಹೇಳಿ. ಅದು ನಂದು 2015-16 ಅಚೀವ್ ಮಾಡಿದೆ. ಟಾಪ್ ಮೋಸ್ಟ್
ಹಾ. ನನ್ನ ಸಾಧನೆ ಏನು ಅಂತಂದ್ರೆ ಎಲ್ಲ ಟ್ರೈನ್ಸ್ಗಳು ಎಕ್ಸ್ಪ್ರೆಸ್, ಪ್ಯಾಸೆಂಜರ್, ಗೂಡ್ಸ್ ಹಾ. ಎಲ್ಲವೂ ತಮ್ಮ ಚಾಲಕರ ಡ್ಯೂಟಿ ಅವಧಿಯಲ್ಲೇ ಮುಟ್ಟಿಸಿದ್ದು ಮುಟ್ಟಿದೆ. ನನ್ನ ಪಂಕ್ಚರ್. ಚಾಕಚಕ್ಯತೆ ಅಥವಾ ಇದು ಅಂತ Okay, ಹೌದು. ಹೇಳ್ಬೋದು. ಇದನ್ನು ಗುರುತಿಸಲಾಗಿ GM ಅವಾರ್ಡ್ ಅನ್ನು ಕೊಡಲಾಯಿತು. ಅದು ಗ್ರೇಟ್. ಗ್ರೇಟ್. ಆಮೇಲೆ ಕೊನೆಯದಾಗಿ ಇನ್ನೊಂದು ಅವಾರ್ಡ್ ಅಂತ ಗ್ರೂಪ್ ಅವಾರ್ಡ್ ಅಲ್ಲಿ ಒಂದು 2 ಟ್ರೈನ್ ಅನ್ನು ಸೇರಿಸಿ ಓಡಿಸುವಂತ ಲಾಂಗ್ ಹಾಲ್ ಟ್ರೈನ್ಸ್ ಅಂತ ನಾವು ಡಿಸೈಡ್ ಮಾಡಿದ್ವಿ. ಅದು ಹೇಗೆ ಅಂದ್ರೆ 2 ಟ್ರೈನ್ ಅನ್ನ ನಾವು ಜೋಡಣೆ ಮಾಡಿ ಒಂದು ಟ್ರೈನ್ ಹೋಗುವ ಸಮಯದಲ್ಲಿ 2 ಟ್ರೈನ್ಗಳನ್ನು ಓಡಿಸುವ ಪ್ರಯತ್ನ ಒಂದು ರೈಲ್ವೆ ಬೋರ್ಡ್ ಇಂದ ಇನ್ಫಾರ್ಮೇಶನ್ ಬಂದಿತ್ತು. ಅಂದ್ರೆ 2 ಟ್ರೈನ್ ಅನ್ನು 2 ಗೂಡ್ಸ್ ಅನ್ನ ಜೋಡಣೆ ಮಾಡುವ ಲೆಂತ್ ಜಾಸ್ತಿ ಆಗ್ತದೆ. ಎಲ್ಲೂ ಅದನ್ನ ಕ್ರಾಸಿಂಗ್ ಗೀಸಿಂಗ್ ಇಡುವ ಹಾಗಿಲ್ಲ. ಅಲ್ಲಿ ನಮ್ಮ ಸೆಕ್ಷನ್ ಕಂಟ್ರೋಲ್ ಕೆಲಸ ಸ್ವಲ್ಪ ಅಸಾಧ್ಯವಾಗುತ್ತದೆ. ಆ ತರದ ಗೂಡ್ಸ್ ಗಳು 1 ತಿಂಗಳಲ್ಲಿ 50 ಹೋಗಿತ್ತು ಅಂದ್ರೆ ನನ್ನ ಡ್ಯೂಟಿಯಲ್ಲಿ ಜಾಸ್ತಿ ಹೋಗಿ ನನಗೊಂದು ಗ್ರೂಪ್ ಅವಾರ್ಡ್ ಫಾರ್ ರನ್ನಿಂಗ್ ಲಾಂಗ್ ಹಾಲ್ ಟ್ರೈನ್ಸ್ ಅಂತ ಇನ್ನೊಂದು ಅವಾರ್ಡ್, ಒಂದು ಸುಮಾರು 4-5 ಅವಾರ್ಡ್ಗಳನ್ನು ನನ್ನ ಸರ್ವಿಸ್ ಅಲ್ಲಿ ತಗೊಂಡಿದ್ದೆ. ನಿಮ್ಗೆ ಅಭಿನಂದನೆಗಳು, ಕಂಗ್ರಾಟ್ಸ್. ಥ್ಯಾಂಕ್ ಯು. ನೀವದೇ ಆಫ್ ದ ರೆಕಾರ್ಡ್ ಹೇಳಿದ್ರಿ ನಿಮಗೆ ಈಗ ಪುನಃ ಕರೆದಿದ್ದಾರೆ ಅಂತ ಹೇಳಿ. ಈಗ ಆಫ್ಟರ್ ರಿಟೈರ್ಮೆಂಟ್ ನೀವು ಪುನಃ ಹೋಗ್ತಾ ನಾನು ನನ್ನ ಕೆಲಸ ಬಿಡಲು ಕಾರಣ ನೈಟ್ ಡ್ಯೂಟಿ ನನಗೆ ಆಗುತ್ತಿರ್ಲಿಲ್ಲ. ನೈಟ್ ಊಟ ಬಿಟ್ಟು ನೋಡಿದೆ. ನೈಟ್ ಆದ್ರೆ 11 ಗಂಟೆ ಮೇಲೆ ನನಗೆ ನಿದ್ದೆ ಬರುವುದು ಸಹಜವಾಯಿತು. ಬಟ್ ನೌ ಡೇಸ್ ಸ್ಲೀಪಿಂಗ್ ಆನ್ ಡ್ಯೂಟಿ ಇಸ್ ಎ ಕ್ರೈಮ್. ನಾವು ಡ್ಯೂಟಿಯಲ್ಲಿ ಮಲಗುವ ಹಾಗಿಲ್ಲ. ಸೊ ನಾನು ಫೋರ್ಸಿಬಲಿ ನಾನು BRS ತೆಗೆದುಕೊಂಡೆ. ಈಗ ಮತ್ತೆ ಇನ್ನೊಂದು ಅವಕಾಶ ಸಿಕ್ಕಿದೆ, ರೈಲ್ವೆಗೆ ಸೇವೆ ಮಾಡಲು ಇನ್ನೊಂದು ಅವಕಾಶ ಸಿಕ್ಕಿದೆ. ಇದರಲ್ಲಿ ನನಗೆ ಇನ್ಸ್ಟ್ರಕ್ಟರ್ ಆಗಿ ಮಲ್ಟಿ ಡಿಸಿಪ್ಲಿನರಿ ಡಿವಿಷನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಅಲ್ಲಿ ನಾನು ಇನ್ಸ್ಟ್ರಕ್ಟರ್ ಆಗಿ ಸೇರಿಕೊಂಡಿದ್ದೇನೆ. ಅಂದ್ರೆ ನೀವು ಸ್ಟೇಷನ್ ಮಾಸ್ಟರ್ಗೆ ಟ್ರೈನಿಂಗ್ ಕೊಡ್ತಾ? ಇಲ್ಲ, ಲೋಕೋ ಪೈಲಟ್ಸ್ಗೆ. ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಲೋಕೋ ಪೈಲಟ್ಸ್ಗೆ ಹೊಸದಾಗಿ ಸೇರುವಂತಹ ಅಸಿಸ್ಟೆಂಟ್ ಲೋಕೋ ಪೈಲಟ್ಗಳಿಗೆ ನಾವು ರೂಲ್ಸ್ ಅನ್ನು ಹೇಳ್ಕೊಡ್ಬೇಕು. ಈಗ ಈ ಹೊಸಬ್ರಿಗೆ, ನಮ್ಮ ಯುವ ಜನರಿಗೆ ಯಾರಿಗಾದ್ರೂ ರೈಲ್ವೆಗೆ ಸೇರ್ಬೇಕು ಅಂತ ಇದೆ ಆದ್ರೆ ಯಾವ ಡಿಗ್ರಿ ಮಾಡಬೇಕು, ಅದರದ್ದು ಪ್ರೊಸೀಜರ್ ಹೇಗೆ? ಎಂಥದ್ದು ಒಂದು ಸ್ಟೇಷನ್ ಮಾಸ್ಟರ್ ಇರಲಿ, ಲೋಕೋ ಪೈಲಟ್ ಇರಲಿ, ಪೈಲಟ್ ಆಗಬೇಕು, ನನಗೆ ಲೋಕೋ ಪೈಲಟ್ ಆಗಬೇಕು, ಟ್ರೈನ್ ಇದ್ದು ಡ್ರೈವರ್ ಆಗಬೇಕು ಅಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ಬೇಕು ಅವರು? ರೈಲ್ವೆಯಲ್ಲಿ ವಿಧ ವಿಧ ಶ್ರೇಣಿಯ ಕೆಲಸಗಳಿವೆ. +2 ಆಯ್ತು ಅಂದ್ರೆ ಅವರು ಕಮರ್ಷಿಯಲ್ ಕ್ಲರ್ಕ್ಗೆ ಅಪ್ಲೈ ಮಾಡಬಹುದು. ಡಿಗ್ರಿ ಆದವರಿಗೆ, ಸ್ಟೇಷನ್ ಮಾಸ್ಟರ್ಗೆ ಡಿಗ್ರಿ ಮಿನಿಮಮ್ ಆಗಿರಬೇಕು, ಟ್ರೈನ್ ಮ್ಯಾನೇಜರ್ ಮತ್ತು ಸ್ಟೇಷನ್ ಮಾಸ್ಟರ್ಗಳಿಗೆ. ಆಮೇಲೆ ಹೆಲ್ಪರ್ಗಳಿಗೆ ITI ವಿದ್ಯಾರ್ಥಿ ಆಗಿರಬೇಕು. ಡಿಪ್ಲೊಮಾ ಮತ್ತು ಇಂಜಿನಿಯರ್ ಆದವರು ಲೋಕೋ ಪೈಲಟ್ಗಳಿಗೆ ಜಾಬ್ಗಳಿಗೆ ಡಿಪ್ಲೊಮಾ ಮತ್ತೆ ಇಂಜಿನಿಯರಿಂಗ್ ಡಿಪ್ಲೊಮಾ ಆದವರೇ ಮಾಸ್ಟರ್ ಬರ್ತಾರೆ. ಡಿಪ್ಲೊಮಾ ಆದವರು ಲೋಕೋ ಪೈಲಟ್ಗೆ. ಅವರಿಗೆ ಈಗ ನಾನು ಜಸ್ಟ್ ಕ್ಯೂರಿಯಾಸಿಟಿ ಅಂದ್ರೆ ರಫ್ಲಿ ಸ್ಯಾಲ್ರಿ ಹೇಗಿರ್ತದೆ? ಈಗ ಒಬ್ಬ ಲೋಕೋ ಪೈಲಟ್ಗೆ ಒಂದು ಸ್ಯಾಲ್ರಿ ಹೇಗಿರ್ತದೆ ಸ್ಟಾರ್ಟಿಂಗ್? ಬಟ್ ಅವರ ಗ್ರೇಡ್ ನಮಗೆ ಗೊತ್ತಿರೋದಿಲ್ಲ. ಈಗ ಸ್ಟೇಷನ್ ಮಾಸ್ಟರ್ ಸಂಬಳ ಹೇಳ್ಬೋದು. ಇನಿಷಿಯಲ್ ಸ್ಟೇಷನ್ ಮಾಸ್ಟರ್ ಸಂಬಳ 35,400 ರೂಪಾಯಿ ಬೇಸಿಕ್ ಪೇ. ಇದ್ರ ಮೇಲೆ ಯಾವ ಊರಿನಲ್ಲಿ ಕೆಲಸ ಮಾಡ್ತಾನೆ ಅದರ ಪ್ರಕಾರ DA ಈಗಿನ ಪ್ರೆಸೆಂಟ್ 58%, ಮೊನ್ನೆ ಜುಲೈಯಲ್ಲಿ ಅನೌನ್ಸ್ ಆಗಿದ್ದು. ಆಮೇಲೆ ಬೆಂಗಳೂರಲ್ಲಿ 30% HRA ಹೌಸ್ ರೆಂಟ್ ಅಲೋನ್ಸ್ ಇರುತ್ತೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಅಲೋನ್ಸ್. ಆಮೇಲೆ ಲೋಕೋ ಪೈಲಟ್ಗೆ ನಿಮ್ಗೆ ಇಂತ ಜಾಸ್ತಿ ಇರ್ತದೆ? ಅವ್ರಿಗೆ ಇನ್ನು ಜಾಸ್ತಿ ಇರ್ತದೆ. ರನ್ನಿಂಗ್ ಅಲೌನ್ಸ್ ಅಂತ ಅವ್ರಿಗೆ 1 ಕಿಲೋಮೀಟರ್ ಒಂದು ಅಪ್ರಾಕ್ಸಿಮೇಟ್ 30,000-40,000 ರೂಪಾಯಿ ವರೆಗೆ ಇರ್ಬೋದು ಅಂತ ಒಂದು ಪೈಲಟ್. ಮತ್ತೆ ಅವರಿಗೆ ಎಕ್ಸ್ಪೀರಿಯನ್ಸ್ ಆದಾಗಿ ಜಾಸ್ತಿ ಆಗ್ತದೆ ಅಲ್ವಾ? ಈಗ ಒಂದು 5 ವರ್ಷ 10 ವರ್ಷ ಆದ್ಮೇಲೆ ಇಂಕ್ರಿಮೆಂಟ್ ಎಲ್ಲ ಇರ್ಬೋದು. ಅಂದ್ರೆ ರಿಟೈರ್ಮೆಂಟ್ ಆಗುವಾಗ ಸಾಧಾರಣ 1 ಲಕ್ಷವರೆಗೆ ಸಿಗುವಂತ ಚಾನ್ಸಸ್ ಇದೆ. ಅಂದ್ರೆ ಒಳ್ಳೆ ಜಾಬ್, ಒಳ್ಳೆ ಫೆಸಿಲಿಟೀಸ್ ಎಲ್ಲ ಸಿಗ್ತದೆ ನೋಡಿ. ಎಲ್ಲ ಫೆಸಿಲಿಟಿ ಇರುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಅಲ್ಲ? ಹೌದು. ಪೆನ್ಷನ್ ಇರುತ್ತದೆ ರಿಟೈರ್ಡ್. ಮತ್ತೆ ಈಗ ಈ ನಿಮ್ಮ ಫೀಲ್ಡ್ ಅಲ್ಲಿ ಅಂದ್ರೆ ಇದಕ್ಕೆ ಯಾವುದು ಲೋಕೋ ಪೈಲಟ್ ಇರ್ಲಿ ಅಥವಾ ಸ್ಟೇಷನ್ ಮಾಸ್ಟರ್, ಲೇಡೀಸ್ ಇರ್ತಾರಾ? ಈಗ ಲೇಡೀಸ್ ತುಂಬಾ ಜನ ಇದ್ದಾರೆ. ಮೊದಲು 1-2 ನಮ್ಮ ಜೊತೆ ಇರ್ತಾ ಇದ್ರು. ಈಗ ಸುಮಾರು ಜನ ಲೇಡೀಸ್ ಈ ಜಾಬ್ಗೂ ಬರ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಈ ನೈಟ್ ಎಲ್ಲ ಸ್ವಲ್ಪ ಕಷ್ಟ ಆಗ್ಲಿಕ್ಕಿಲ್ವಾ ಅಂತ ಹೇಳಿ? ನೈಟ್ ಶಿಫ್ಟ್ ಅಲ್ಲಿ ಕಷ್ಟ ಆಗುತ್ತದೆ, ಬಟ್ ಮಾಡ್ಲೇಬೇಕು. ದೇ ಆರ್ ಪ್ರಿಫರಿಂಗ್ ಅಂಡ್ ಕಮಿಂಗ್. ಇದು ಲೋಕೋ ಪೈಲಟ್ ಕೂಡ, ಯಾಕಂದ್ರೆ ನಮ್ಮ ರೈಲ್ವೆ ವಿವಿಧ ಹುದ್ದೆಗಳಿಗೆ ಗ್ರೇಡ್ ಪೇ ಅಂತ ಕರೆಯಲಾಗುತ್ತದೆ. 1-8, 1-9 ಇರ್ತದೆ. ನಮ್ಮ ಗ್ರೇಡ್ ಪೇ ಇನಿಷಿಯಲಿ 4-2 ಗ್ರೇಡ್ ಇರೋದ್ರಿಂದ ಈ ಜಾಬ್ಗಳಿಗೆ ಲೇಡೀಸ್ ಡಿಗ್ರಿ ಮುಗಿಸಿ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಲೋಕೋ ಪೈಲಟ್ ಕೂಡ ಇರ್ತಾರ? ಲೋಕೋ ಪೈಲಟ್ ಕೂಡ ಲೇಡೀಸ್ ಇರ್ತಾರೆ. ಅಂದ್ರೆ ಅವರಿಗೆ ಅದು ಈಗ ಏನಾಗ್ತದೆ, ಕೆಲವು ಹಳ್ಳಿಗಳಲ್ಲಿ ಇರ್ತದೆ, ಅಲ್ಲಿಂದ ಬರುವಂತ ವ್ಯವಸ್ಥೆ. ಈಗ ಫಾರ್ ಎಕ್ಸಾಂಪಲ್ ಸಿಟಿಯಲ್ಲಿ ನಿಲ್ಲುವುದಿಲ್ಲ ಒಂದು ಟ್ರೈನ್, ಗೂಡ್ಸ್ ಟ್ರೈನ್ ಅಂತ ಇಟ್ಕೊಳ್ಳುವ, ಎಲ್ಲೋ ಒಂದು ಕಡೆ ಒಂದು ಇಂಟೀರಿಯರ್ ಒಂದು ಸ್ಟೇಷನ್ ಅಲ್ಲಿ ನಿಂತಿದೆ. ಸೊ ಅವರು ಅಲ್ಲಿಂದ ಮೈನ್ ಸಿಟಿಗೆ ಒಂದು ಬರಬೇಕು, ಒಂದು 15-20 ಕಿಲೋಮೀಟರ್ ಇರ್ತದೆ. ಸೊ ಅಲ್ಲಿದ್ದವರಿಗೆ ಟ್ರಾವೆಲಿಂಗ್ ಹೇಗಿರ್ತದೆ?
ಅಲ್ಲ ಅವ್ರಿಗೆ ಟ್ಯಾಕ್ಸಿ ಮಾಡ್ಕೊಂಡು ಬರ್ಬೇಕಾ? ಇಲ್ಲ, ಸ್ಟೇಷನ್ ಮಾಸ್ಟರ್ ಸಹ ಅವರ ಹೆಡ್ ಕ್ವಾರ್ಟರ್ಸ್ಗಳು ದೊಡ್ಡ ಸ್ಟೇಷನ್ ಅಲ್ಲೇ ಇರ್ತದೆ. ಈಗ ಎಲ್ಲ ಲೋಕೋಪೈಟ್ಗಳ ಮೈನ್ ಹೆಡ್ ಕ್ವಾರ್ಟರ್ಸ್ ಏನಂತ ಕರಿತೇವೆ, ಅದು ಬೆಂಗಳೂರು, ಯಶವಂತಪುರ್, ಕೃಷ್ಣಾಜಪುರಂ ದೊಡ್ಡ ದೊಡ್ಡ ಸ್ಟೇಷನ್ ಅಲ್ಲೇ ಇರ್ತದೆ. ಅವ್ರಿಗೆ ಚಿಕ್ಕ ಸ್ಟೇಷನ್ ಅಲ್ಲಿ ಇದು ಇರೋದಿಲ್ಲ. ಅಲ್ಲ, ನಾವು ಆಗ ಮಾತಾಡುವಾಗ ಹೇಳಿದೆವು, ಈಗ ಒಬ್ಬ ಲೋಕೋ ಪೈಲಟ್ ಇದ್ದು ಟೈಮಿಂಗ್ಸ್, ಅವನದ್ದು ಡ್ಯೂಟಿ ಟೈಮ್ ಒಂದು ಕಡೆ ಮುಗೀತು, ಎಲ್ಲಿ ಒಂದು ದೂರ ಇರ್ತದೆ, ಏನೋ ಡಿಲೇ ಆಗಿರ್ತದೆ, ಅಥವಾ ಅವನು ಎಣಿಸಿದಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ. ಸೊ ಆಗ ಅಲ್ಲಿಂದ ಅವ ಹೇಗೆ ಟ್ರಾವೆಲ್ ಮಾಡ್ಕೊಂಡು ಬೇರೆ ಟ್ರೈನ್ ಅಲ್ಲಿ ನಾವು ಕರ್ಕೊಂಡು ಬರ್ತೇವೆ. ನೆಕ್ಸ್ಟ್ ಪ್ಯಾಸೆಂಜರ್ ಟ್ರೈನ್ ಅಲ್ಲಿ ಅಲ್ಲಿಂದ ಅವನಿಗೆ ಅದೇ ರೀತಿ ಲೇಡೀಸ್ ಇದ್ರೆ ಅವರು ಕೂಡ ಇದ್ರಲ್ಲಿ ಬರ್ಬೇಕಾಗ್ತದೆ. ಸೊ ನಿಮ್ಮ ಅನುಭವದಲ್ಲಿ ಮೊದಲು ನೀವು ಸೇರುವಾಗ ಸಹ ಲೇಡೀಸ್ ಇದ್ರ, ಅಥವಾ ಅದರ ನಂತರ ಈಗ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾರಾ ಲೇಡೀಸ್? ಈಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಲೇಡೀಸ್ ಸ್ಟೇಷನ್ ಮಾಸ್ಟರ್ಗಳು ಅಪಾಯಿಂಟ್ ಆಗ್ತಾ ಇದ್ದಾರೆ. ಓಕೆ. ಸೊ ನೀವು ಸಾಧಾರಣ 1 ಗಂಟೆಗಳ ಕಾಲ ನಮಗೆ ಒಂದು ರೈಲ್ವೆದ್ದು, ನಮಗೆ ಅಂದ್ರೆ ರೈಲ್ವೆಯಲ್ಲಿ ಹೋಗಿ ಮಾತ್ರ ಗೊತ್ತು, ಮಲ್ಕೊಂಡು ಆರಾಮದಲ್ಲಿ ಹೋಗ್ತೇವೆ. ಅದರ ಡ್ರೈವರ್ಗಳು ಹೇಗೆ ವರ್ಕ್ ಆಗ್ತದೆ ಸ್ಟೇಷನ್ ಮಾತ್ರ ಅಂದ್ರೆ ನಾವು ಥಿಂಕ್ ಮಾಡ್ತಾ ಇರ್ತೇವೆ ಹೋಗುವಾಗ, ಇದೆಲ್ಲ ನೋಡಿ ಇದು ಹೇಗೆ ಪಟ್ಟಿ ಚೇಂಜ್ ಆಗ್ತದಪ್ಪ, ಇದು ಹೇಗೆ ರೈಲು ಎಕ್ಸಾಕ್ಟ್ ಒಂದೇ ಟ್ರ್ಯಾಕ್ ಅಲ್ಲಿ ಹೋಗ್ತದೆ. ಸೊ ಇದೆಲ್ಲ ನಮಗೆ ಕ್ಯೂರಿಯಾಸಿಟಿ ಇತ್ತು. ಸೊ ಇವತ್ತು ಆ ಎಲ್ಲದಕ್ಕೆ ಒಂದು ಇದು ಹಾಕಿ ನೀವು ಅದನ್ನು ನಮ್ಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನು ನಮ್ಮ ವೀಕ್ಷಕರಿಗೆ ಸಹ, ನಮಗೆ ಸಹ ಕೊಟ್ಟಿದ್ದೀರಿ, ವೀಕ್ಷಕರಿಗೆ ಸಹ ಕೊಟ್ಟಿದ್ದೀರಿ. ಸೊ ಇದೊಂದು ಭಾರಿ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ. ಸೊ ಅದಕ್ಕೆ ನಿಮಗೆ 1 ಗಂಟೆಗಳ ಕಾಲ ನಿಮ್ಮ ನಾವು ಟೈಮನ್ನು ಸ್ವಲ್ಪ ತಿಂದೆವು ನಾವು. ಸೊ ಅದಕ್ಕೆ ನಾವು ಕ್ಷಮೆ ಕೇಳ್ತಾ, ನಿಮ್ಮ ವ್ಯಾಲ್ಯೂಯಬಲ್ ನೀವು ಟೈಮ್ ಕೊಟ್ಟದ್ದಕ್ಕೆ, ನೀವು ಇಷ್ಟೆಲ್ಲ ಇನ್ಫಾರ್ಮೇಷನ್ ನಮಗೆ ಕೊಟ್ಟದ್ದಕ್ಕೆ ನಮಗೆ ನಾವು ಈ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತೇವೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನೀವು ಈಗ ರಿಟೈರ್ಮೆಂಟ್ ಆದ ಮೇಲೆ ಸೇವೆ ಕೊಟ್ಟಿದ್ದೀರಿ, ಸೊ ಅದಕ್ಕೆ ಸಹ ನಿಮ್ಮನ್ನು ರೆಕಗ್ನೈಸ್ ಮಾಡಿ ಇನ್ನೂ ಸಹ ದೊಡ್ಡ ದೊಡ್ಡ ಅವಾರ್ಡ್ ನಿಮಗೆ ಗವರ್ಮೆಂಟ್ ಕೊಟ್ಟು, ನೀವು ಈ ನಮಗೆ ಜನಸೇವೆ ಮಾಡಿದ್ದಕ್ಕೆ ನಿಮಗೆ ಒಂದು ರೆಕಗ್ನಿಷನ್ ಅವರು ಕೊಡಲಿ ಅನ್ನುವಂಥ ಒಂದು ಆಶಯವನ್ನು ಹೇಳಿ, ಆ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೆ ಆ ದೇವರು ಒಳ್ಳೇದು ಮಾಡಿ ಸೌಭಾಗ್ಯವನ್ನು ಕೊಟ್ಟು ಎಲ್ಲರೂ ನಿಮ್ಮನ್ನು ಕಾಪಾಡಲಿ ಅಂತ ಹೇಳಿ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ತಮಗೂ ಧನ್ಯವಾದ.